ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಮಾಯ ಧರ್ಮರಾಜಾಯ ಮೃತ್ಯವೆ ಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಕಾಲಕ್ಕೂ ನಮಸ್ಕಾರ, ಕಾಲಾತೀತನಿಗೂ ನಮಸ್ಕಾರ. ಕಾಲಸ್ವರೂಪಿ ಯಮ, ಕಾಲಾತೀತ ರಾಮ ಇವರಿಬ್ಬರು ನಮ್ಮನ್ನು ರಕ್ಷಿಸಲಿ. ಕಾಲ ನಮಗೆ ಒಳ್ಳೆಯ ಕಾಲವನ್ನು ಕೊಡಲಿ. ಕಾಲಾತೀತ ನಮ್ಮೆಲ್ಲರನ್ನು ಕಾಲಪಾಶದಿಂದ ವಿಮುಕ್ತಿಗೊಳಿಸಿ ಮುಕ್ತಿಯ ಕಡೆಗೆ ಕರೆದೊಯ್ಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಜೀವಯಾನ ಪ್ರವಚನದ ಕಡೆಗೆ ಮುಂದುವರಿತಾ ಇದ್ದೇವೆ. ಇದು 2ನೇ ಕಂತು. ಹಾಗೆ ನೋಡಿದರೆ ಇದು ಜೀವಯಾನ ಪ್ರವಚನ ಸರಣಿಯ ಮುಂದುವರಿಕೆಯೂ ಕೂಡ ಹೌದು. ಹಾಗೆಯೇ ಕಾಲದ ಕುರಿತಾದ ಪ್ರವಚನದ ಸರಣಿ ಒಂದು ನಡೀತಾ ಇದೆ. ಅನಾವರಣ ಚಾತುರ್ಮಾಸ್ಯ ಆರಂಭವಾದ ನಂತರ ಅದರೊಟ್ಟಿಗೆ ಕಾಲದ ಕುರಿತಾಗಿ ಒಂದು ಪ್ರವಚನದ ಸರಣಿ ಆರಂಭ ಆಗಿದೆ. ಅದರ ಮುಂದುವರಿಕೆ ಕೂಡ ಹೌದಿದು. ಯಾಕೆಂದರೆ ಕಾಲ ಬೇರೆ ಅಲ್ಲ, ಯಮ ಬೇರೆ ಅಲ್ಲ. ಜೀವಯಾನ ಎಂಬುದು ಕಾಲಕ್ಕೆ ಒಳಪಟ್ಟು ನಡೆಯುವಂಥದ್ದು, ಕಾಲವನ್ನು ದಾಟಿ ಹೋಗುವಂಥದ್ದು. ಕೊಟ್ಟ ಕೊನೆಯಲ್ಲಿ ಸುಕೃತ ಜೀವಗಳು, ಪುಣ್ಯಾತ್ಮರು ಕಾಲವನ್ನು ದಾಟಿ ಹೋಗ್ತಾರೆ. ಉಳಿದವರು ಕಾಲದ ಅಂಕೆಗೆ ಒಳಪಟ್ಟ ಯಾನವನ್ನು ಮಾಡ್ತಾ ಇರ್ತಾರೆ. ಜೀವಯಾನ ಎನ್ನುವಂಥದ್ದು ಅದು ಕಾಲಾತ್ಮಕವೇ ಅಂತ. ಹಾಗಾಗಿ ಕಾಲದ ಕುರಿತಾದ ಪ್ರವಚನದ ಮುಂದುವರಿಕೆ ಕೂಡ ಇದು ಹೌದು. ಮಾತ್ರವಲ್ಲ, ಇದು ರಾಮಾಯಣ ಪ್ರವಚನವೂ ಹೌದು. ಇವತ್ತಿನ ಮಟ್ಟಿಗೆ ರಾಮಾಯಣ ಪ್ರವಚನವೂ ಹೌದು. ಹೀಗೆ ಇದು 3 in 1. ಇಂಗ್ಲಿಷ್ ಬೇಡವಾ? ತ್ರಿವೇಣಿ ಸಂಗಮ, ಪ್ರಯಾಗ, ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ ನೀವು ಅದನ್ನು. 3 ಹೌದಾಗಿದೆ ಇದು ಎಂಬುದನ್ನು ಆರಂಭದಲ್ಲಿ ನಾವು ನೆನಪು ಮಾಡ್ತೇವೆ. ಜೀವಯಾನ ಪ್ರವಚನದಲ್ಲಿ ಜೀವಗಳ ದುರವಸ್ಥೆ ಅದನ್ನು ವರ್ಣನೆ ಮಾಡಿದ್ದೆವು. ಯಮನ ವಶರಾಗಿ ನರಳುವ ಜೀವಗಳು ಅಲ್ವಾ? ಯಾರಿಗೆ ಪೂರ್ವದ್ವಾರ, ಉತ್ತರದ್ವಾರ, ಪಶ್ಚಿಮ ದ್ವಾರ ಸಿಕ್ಕಿಲ್ವೋ, ಸಿಕ್ಕಿದವರು ಯಮನ ವಶರೇ, ಅವನ ಅಂಕೆ ಒಳಗೆ ಬರ್ತಾರವರು. ಸಿಗದವರಂತೂ ಯಮನ ಅಂಕೆಯಲ್ಲಿ ಬರೋದು ಮಾತ್ರ ಅಲ್ಲ, ಯಮನ ಬೆಂಕಿಯಲ್ಲಿ ಕೂಡ ಬರ್ತಾರೆ ಅವರು. ಯಮಲೋಕದ ಯಮಯಾತನೆಯನ್ನು, ಯಮ ದುಃಖವನ್ನು ಅವರು ಅನುಭವಿಸ್ತಾರೆ. ಆ ಕಥೆಯನ್ನು ವಿಸ್ತಾರವಾಗಿ ನೀವು ಕೇಳಿದ್ದೀರಿ. ಇದೀಗ ಹೇಳುವ ಕಥೆ ಅಥವಾ ಇಂದಿನಿಂದ ಪ್ರತಿನಿತ್ಯ ಹೇಳುವಂಥ ಕಥೆಗಳು ಅವು ಹೇಗಿವೆ ಅಂದರೆ, ಯಮನಿಗೆ ಸಡ್ಡು ಹೊಡೆದವರು, ಯಮನ ಜೊತೆಗೆ ಯುದ್ಧ ಮಾಡಿದವರು, ಸೋತವರು, ಗೆದ್ದವರು, ಯಮನನ್ನೇ ದಂಡಿಸಿದವರು, ಅಥವಾ ಯಮನ ಕಾಲನೋ ಆಳಾಗಿ ಬಂದು ಕೈ ಮುಗಿದು ನಿಲ್ಲುವಂತೆ ಇದ್ದವರು. ಅಂತಹ ಕೆಲವು ಮಹಾಪುರುಷರ, ಕೆಲವು ವಿಶೇಷ ವ್ಯಕ್ತಿಗಳ ಚರಿತ್ರೆಗಳನ್ನು 7 ದಿನಗಳಲ್ಲಿ ಹೇಳುವಂಥ ಮನಸ್ಸು. ಯಾಕೆಂದರೆ ಒಂದು ಯಮನ ವಶವಾಗಿ ನಾವು ಬದುಕು ಮಾಡುವಾಗ ಆ ಕಷ್ಟವೂ ಗೊತ್ತಾಗಬೇಕು ನಮಗೆ. ಇನ್ನೊಂದು
ಮೀರಿ ನಿಲ್ಲುವ ಸ್ಫೂರ್ತಿಯೂ ಬೇಕು ನಮಗೆ. ಅದಕ್ಕಿಂತ ಮುಂದಕ್ಕೆ ಅದಾಗೋದಿಲ್ಲ ಅಂದರೆ ಆವಾಗ ಏನು ಮಾಡಬೇಕು? ಅಂಥ ಮಹಾಪುರುಷರಂತ ನಾವಿಲ್ಲ ಅಂದರೆ ಏನು ಮಾಡಬೇಕು? ಮುಂದಿನ ಸರಣಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡೋಣ. ಈ ಸರಣಿಯಲ್ಲಿ ಯಮನಿಗೆ ಸಡ್ಡು ಹೊಡೆದವರು, ಯಮನನ್ನು ಮೀರಿದವರು, ಯಮನಲ್ಲಿ ಸೋತವರು, ಗೆದ್ದವರು ಅಂಥವರ ಕೆಲವರ ಕಥೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಇವರೆಲ್ಲ ಕೆಚ್ಚದೆಯ ಕಲಿಗಳು. ಯಾಕೆಂದರೆ ಯಮನನ್ನು ಕಂಡಾಗ ಭಯವಾಗಲಿಲ್ಲ ಅಂದರೆ ಅದೇ ದೊಡ್ಡ ಸಾಧನೆ ಅಂತ. ಕುಂಭಕರ್ಣ ಲಕ್ಷ್ಮಣನಿಗೆ ಹೇಳ್ತಾನೆ. ಕುಂಭಕರ್ಣನ ಯುದ್ಧ ಇದೆಯಲ್ಲ ಒಂದು ಅದ್ಭುತವಾಗಿರುವಂಥದ್ದು. ಲಕ್ಷ್ಮಣ ಬಂದು ಎದುರು ನಿಂತಾಗ ಲಕ್ಷ್ಮಣನಿಗೆ ಮೊದಲು ಹೇಳ್ತಾನೆ, ನೀನು ಸಣ್ಣವನು, ಹೋಗು ಮನೆಗೆ ಹೋಗು, ನೀನು ನನ್ನ ಎದುರಿಗೆ ನೀನು ನಿಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಲಕ್ಷ್ಮಣ ಸ್ಕಂದನ ಉದಾಹರಣೆ ಕೊಡ್ತಾನೆ. ಅವನು ಸಣ್ಣವನ ಅಂತ. ಸಣ್ಣವನೇ ಹೋದಾಗಿದ್ರು ಕೂಡ ಅವನು ಮಾಡಿದ ಕಾರ್ಯ ಸಣ್ಣದ ಅಂತ. ನನ್ನ ಬಾಣಗಳು ಸಣ್ಣವಲ್ಲ ಅಂತ ಹೇಳ್ತಾನೆ. ಆಗ ಅವನು ಒಂದು ಮಾತನ್ನು ಹೇಳ್ತಾನೆ, ನೀನು ನನ್ನ ಎದುರಿಗೆ ಬಂದು ನಿಂತೆ, ಇದೇ ನಿನ್ನ ಸಾಧನೆ. ಇಂದ್ರನಿಗೂ ಭಯ ಆಗತ್ತೆ ನನ್ನ ಮುಂದೆ ಬಂದು ನಿಲ್ಲೋದಕ್ಕೆ. ಹಾಗಿರುವಾಗ ನನ್ನ ಮುಂದೆ ಬಂದು ನಿಂತೇ ಇಲ್ಲ, ಯುದ್ಧಕ್ಕೆ ನೀನು ಸಜ್ಜಾದೇ ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ನೀನೊಬ್ಬ ಮಹಾವೀರನೇ ಹೋದು ಎಂಬುದಾಗಿ ಇವನೇ ಶಾಬಾಷಿಗೆ ಕೊಡೋದು ಲಕ್ಷ್ಮಣನಿಗೆ. ಕುಂಭಕರ್ಣ ತನ್ನನ್ನು ಹೊಗಳಿಕೊಳ್ಳೋದು ಆ ನೆಪದಲ್ಲಿ ಅಂತ. ಹಾಗೆ ಯಮನ ಸುದ್ದಿ ಬಂದಾಗ ಭಯಪಡುವವರುಂಟು. ಹಾಗಿರುವಾಗ ಯಮನ ಎದುರು ನಿಂತು ಭಯಪಡದೆ ಹೋರಾಡುವವರು ಅಂದರೆ ಕೆಚ್ಚದೆಯ ಕಲಿಗಳು ಅಂತ. ಸರ್ವ ಸಂಹಾರಿಯ ಎದುರು ಸಟೆದು ನಿಂತ ಎಂಟದೆಯ ಬಂಟ ಅಂಥವರ ಕೆಲವರ ಕಥೆಗಳನ್ನು ನಾವು ತಗೊಳ್ತಕ್ಕಂಥ ಯೋಚನೆ ಇರುವಂಥದ್ದು ಈ ಬಾರಿಯ ಜೀವಯಾನದಲ್ಲಿ. ಕಳೆದ ಬಾರಿ ಕೂಡ ಪ್ರವಚನ ಸರಣಿಯಲ್ಲಿ ಒಂದು ಥೀಮ್ ನಿಮ್ಗೆ ಹೇಳಿದ್ವು, ಸೂತ್ರ ಇಡೀ ಪ್ರವಚನದಲ್ಲಿ ಏನು ಹೇಳಿದ್ವು? ದೂರದೃಷ್ಟಿ ಮತ್ತು ಮುಂದಾಲೋಚನೆ, ದೂರದೃಷ್ಟಿ ಅಥವಾ ಮುಂದಾಲೋಚನೆ ಕುರಿತು ಹೇಳಿದ್ವು ಅಲ್ವಾ. ಈ ಬಾರಿ ಒಂದು ಪ್ರಶ್ನೆಯನ್ನು ಥೀಮ್ ಆಗಿ ಇಟ್ಕೊಳ್ತಾ ಇದ್ದೇವೆ, ಯಮನನ್ನು ಗೆದ್ದವರುಂಟೆ. ಈ ಪ್ರಶ್ನೆ ಬರೋಕ್ಕೆ ಕಾರಣ ಇದೆ. ಭೋಜಪ್ರಬಂಧದಲ್ಲಿ ಒಂದು ಶ್ಲೋಕ ಇದೆ, ರಾಮೇ ಪ್ರವ್ರಜನಂ ಬಲೇಹ ನಿಯಮನಂ ಪಾಂಡೋ ಸುತಾನಾಂ ವನಂ ವೃಷ್ಣೀನಾಂ ನಿಧನಂ ನಲಸ್ಯ ನೃಪತೇಃ ರಾಜ್ಯಾತ್ ಪರಿಭ್ರಂಶನಂ ಕಾರಾಗಾರ ನಿಷೇವಣಂ ಚ ಮರಣಂ ಸಂಚಿತ್ಯ ಲಂಕೇಶ್ವರೇ ಸರ್ವಃ ಕಾಲವಶೇನ ನಶ್ಯತಿ ನರಃ ಕೋವಾ ಪರಿತ್ರಾಯತೆ. ಯಾರು ಕಾಪಾಡೋರು? ಎಲ್ಲರೂ ಕಾಲವಶರೇ, ಎಲ್ಲರನ್ನೂ ಕಾಲ ನಾಶ ಮಾಡ್ತಾನೆ. ಕಾಲ ಅಂದರೆ ಯಮ ನಾಶ ಮಾಡ್ತಾನೆ. ರಾಮನಂಥ ರಾಮ ಕಾಡಿಗೆ ಹೋಗಬೇಕಾಯಿತು ರಾಜ್ಯವನ್ನು ತೊರೆದು. ಬಲಿಯಂಥ ಬಲಿ ಪಾತಾಳಕ್ಕೆ ಹೋಗಬೇಕಾಯಿತು. ವಾಮನ ತ್ರಿವಿಕ್ರಮನಾಗಿ ಬಲಿಯ ತಲೆಯನ್ನು ತುಳಿದಾಗ ಪಾತಾಳಕ್ಕೆ ಹೋಗ್ತಾನೆ. ಪಾಂಡುವಿನ ಮಕ್ಕಳು ಪಾಂಡವರು, ಅವರು ಕೂಡ ವನವಾಸವನ್ನು ಮಾಡಿದರು, ಅಜ್ಞಾತವಾಸವನ್ನು ಮಾಡಿದರು, ದಿಕ್ಕೆಟ್ಟು ವನವಾಸಗಳಾಗಿ ಸಂಚರಿಸಿದರು. ಇನ್ನು ಕೃಷ್ಣನ ವಂಶ, ಅದನ್ನು ವೃಷ್ಣಿ ವಂಶ ಅಂತ ಕರೀತಾರೆ. ಕೃಷ್ಣನನ್ನು ವೃಷ್ಣಿ ವಂಶ ಪ್ರದೀಪ ಅಂತ ಹೇಳ್ತಾರೆ. ವೃಷ್ಣಿಗಳು ಅಂತ ಕರೀತಾರೆ ಅವರನ್ನು. ಈ ವೃಷ್ಣಿ ವಂಶ ಯಾದವರು ಪೂರ್ತಿ ನಾಶವಾಗಿ ಹೋದ್ರಲ್ಲ ಕೊನೆಯಲ್ಲಿ. ನಲನಂಥ ನಲ, ರಾಮನಿಗಿಂತ ಮೊದಲಿನವನವನು, ಆದರ್ಶವಾಗಿರ್ತಕ್ಕಂಥ ರಾಜ ಅವನು. ಅಂಥವನು ರಾಜ್ಯವನ್ನು ಕಳ್ಕೊಂಡು ಕಾಡಾಡಿಯಾಗಿ ಎಂಥ ಕಷ್ಟಗಳನ್ನೆಲ್ಲ ಪಟ್ಬಿಟ್ಟ. ಲಂಕೇಶ್ವರ ರಾವಣ, ಅವನಿಗೂ ಜೈಲ್ವಾಸ ಆಯಿತು. ಗೊತ್ತಾ ನಿಮಗದು? ಕಾರ್ತಿವೀರ್ಯನ ಜೊತೆಯಲ್ಲಿ ಯುದ್ಧ ಮಾಡಿ ಸೋತು ಜೈಲು ಸೇರ್ತಾನೆ. ಕಾರ್ತಿವೀರ್ಯ ಸೆರೆಗಟ್ತಾನೆ ರಾವಣನನ್ನು. ಆಗೊಂದು ಘಟನೆ ನಡೆದೋಗಿದೆ. ವಾಲಿ ಕೂಡ ತನ್ನ ಬಗಲಲ್ಲಿ ಕಂಕಳಲ್ಲಿ ಔಚಿಟ್ಕೊಂಡಿದ್ದಂತೆ ರಾವಣನನ್ನು. ಇದೆಲ್ಲ ಆಗಿದೆ. ಮರಣ ಬಂತು ಅವನಿಗೆ, ಲಂಕೇಶ್ವರನಿಗೆ ಅಂತ. ಹಾಗಾಗಿ ಒಂದು ತೀರ್ಮಾನ ಭೋಜಪ್ರಬಂಧ ಕೊಟ್ಟಿದ್ದೇನು ಅಂದರೆ, ಸರ್ವ ಕಾಲವಶೇನ ನಶ್ಯತಿ ನರಃ ಕೋವಾ ಪರಿತ್ರಾಯತೆ. ಯಮನಿಗೆ ತುತ್ತಾಗದವರು ಯಾರು? ಎಲ್ಲರೂ. ಯಾರು ಕಾಪಾಡುವವರು? ಹೀಗಿರುವಾಗ ಯಮನಿಗೆ ಸಡ್ಡು ಹೊಡೆಯೋದು ಅಂದರೆ ಏನು ಅಂತ ಒಂದು ಉದಾಹರಣೆ ಇವತ್ತು ತಗೊಳ್ತಾ ಇದ್ದೇವೆ. ನಾವು ರಾವಣನಿಂದ ಆರಂಭ ಮಾಡಿ ರಾಮದಲ್ಲಿ ಮುಕ್ತಾಯ ಮಾಡೋದು ಒಳ್ಳೆಯದು. ಹಾಗಾಗಿ ಮೊಟ್ಟ ಮೊದಲ ಉದಾಹರಣೆ ರಾವಣನೇ. ಅದರಿಂದಲೇ ಹೇಳಿದ್ದು ಇದು ರಾಮಾಯಣ ಪ್ರವಚನವೂ ಕೂಡ ಹೌದು ಅಂತ.
ರಾವಣನ ಬದುಕಿನ ಮೂಲ ಧ್ಯೇಯ ಯಾವುದು? ಆಲೋಚನೆ ಮಾಡಿ ನೀವು. ಏನನ್ನ ಬದುಕಿನ ಲಕ್ಷ್ಯವಾಗಿ ರಾವಣ ಇಟ್ಕೊಂಡಿದ್ದ? ಇದು ಗೊತ್ತಾಗಬೇಕು ಅಂದರೆ ರಾವಣನ ತಪಸ್ಸು ಗೊತ್ತಾಗಬೇಕು. ದೊಡ್ಡ ತಪಸ್ಸನ್ನು ಮಾಡಿದ್ದಲ್ವ ರಾವಣ, ಅತ್ಯುಗ್ರವಾದ ತಪಸ್ಸು. ಆ ತಪಸ್ಸು ಮಾಡಿ ಕೇಳಿದ ವರ ಏನು? ಅಮರತ್ವಂ ಅಹಂ ವೃಣಿ, ಮೃತ್ಯು ನನ್ನನ್ನು ಮುಟ್ಟಬಾರದು ಅಂತ. ನಾನು ಅಮರನಾಗಬೇಕು ಅಂತ, ಸಾವಿಲ್ಲದವನಾಗಬೇಕು ಅಂತ. ನೋಡಿ ಜೀವಯಾನ ಎಲ್ಲಿ ಬಂತು ಅಂತ. ಇಂಥವರು ಕೂಡ ಇದ್ದಾರೆ ಅಂತ. ತಮ್ಮ ಬದುಕಿಗೆ ಮಿತಿಯೇ ಇರಬಾರ್ದು ಅಂತ, ಮುಕ್ತಾಯವೇ ಇರಬಾರ್ದು ಬದುಕಿಗೆ ಅಂತ. ಯಾವತ್ತೂ ನಾನು ಬದುಕೇ ಇರಬೇಕು, ಸಾಯಲೇಬಾರ್ದು. ಇಂಥವರು ಕೂಡ ಇದ್ದಾರೆ ನೋಡಿ ಅಂತ. ಇವರೆಲ್ಲ ಸಾತ್ವಿಕರು ಇದ್ದಾರೆ, ರಾಜಸ ತಮಸರು ಇದ್ದಾರೆ. ರಾವಣನು ಆ ಪಟ್ಟಿಯಲ್ಲಿ ಬರ್ತಾನವನು. ಎಂಥ ತಪಸ್ಸು ರಾವಣ ಮಾಡಿದ್ದು ಅಂತಂದರೆ, ದಶವರ್ಷ ಸಹಸ್ರಾಣಿ ನಿರಾಹಾರೋ ದಶಾನನಃ. 10,000 ವರ್ಷಗಳ ತಪಸ್ಸಂತೆ ರಾವಣನದ್ದು. ಈ 10,000 ವರ್ಷಗಳು ಕೂಡ ಅವನು ನಿರಾಹಾರನಾಗಿದ್ದ, ಉಪವಾಸ ಇದ್ದ. ರಾವಣ ಅಂದರೆ ರಾವಣನೇ ಅವನು ಯುದ್ಧ ಮಾಡಿದರೂ ಹಾಗೆ, ತಪಸ್ಸು ಮಾಡಿದರೂ ಕೂಡ ಹಾಗೆ ಅಂತ. ಅವನು ಬೇರೆಯವರಿಗೂ ಕ್ರೂರಿಯೇ, ತನ್ನ ಮೇಲೂ ಕೂಡ ತನ್ನ ಕ್ರೂರಿಯೇ ಅಂತ. ತನ್ನ ಕುರಿತು ಕೂಡ ಅವನು ವರ್ತನೆ ಆಗಿದೆ ನೋಡಿ ಅಂತ. 10,000 ವರ್ಷಗಳ ಕಾಲ ಹೊಟ್ಟೆಗಿಲ್ಲದೆ, ಅನ್ನ ನೀರುಗಳಿಲ್ಲದೆ ತಪಸ್ಸನ್ನು ಮಾಡ್ತಾನೆ. ಇಷ್ಟಕ್ಕೆ ಮುಗಿಲಿಲ್ಲ, 1,000 ವರ್ಷ ಮುಗಿತಿದ್ದಂಗೆ ಒಂದೊಂದು ಹಂತ ಅದು. ಆ 1,000 ವರ್ಷ ಮುಗಿತಿದ್ದಾಗೇ ಒಂದೊಂದು ತಲೆಯನ್ನು ಕತ್ತರಿಸಿ ಹೋಮ ಮಾಡ್ತಾ ಇದ್ದಂತ ಅವನು. ಪೂರ್ಣೇ ವರ್ಷ ಸಹಸ್ರೇತು ಶಿರಶ್ಚ ಅಗ್ನೌ ಜುಹಾವಸಃ. 1,000 ವರ್ಷ ಪೂರ್ತಿಯಾದಾಗ ತನ್ನದೇ ಒಂದು ತಲೆಯನ್ನು, ಯಾರು ಬೇಕಾದಷ್ಟು ಇತ್ತು ಅವನಲ್ಲಿ, 10 ಇತ್ತಲ್ಲ ಅವನಲ್ಲಿ, ಒಂದೊಂದೇ ತಲೆಯನ್ನು ಕತ್ತರಿಸಿ ಹೋಮ ಮಾಡ್ತಾ ಇದ್ದಂತೆ ಅಂತ. ಏವಂ ವರ್ಷ ಸಹಸ್ರಾಣಿ ನವತಸ್ಯ ಅತಿಚಕ್ರಮಹು. ಹೀಗೆ 9,000 ವರ್ಷಗಳು ಕಳೆದವು. ಅಲ್ಲಿಗೇನಾಯಿತು? 9 ತಲೆಗಳು ಹುತವಾಗಿ ಹೋದವು. 9 ತಲೆಗಳನ್ನು 1000 ವರ್ಷಕ್ಕೊಂದರಾಗಿ ಹೋಮ ಮಾಡ್ತಾ ಹೋಗ್ಬಿಟ್ಟ ಅವನು. 9,000 ವರ್ಷ ಮುಗಿದ ಮೇಲೆ ಮತ್ತೊಂದು 1,000 ವರ್ಷ ತಪಸ್ಸು ಮಾಡ್ತಾನೆ. 10,000 ವರ್ಷ ಪೂರ್ತಿ ಆಗ್ತಾ ಇದೆ. ಅವನು ಎಂಥವನು ಅಂದರೆ, 10,000 ವರ್ಷ ಪೂರ್ತಿ ಆಗುವಾಗ ಆ ಉಳಿದ ಒಂದು ತಲೆಯನ್ನು ಕತ್ತರಿಸಿ ಅಗ್ನಿಗೆ ಹಾಕಲಿಕ್ಕೆ ಸಿದ್ಧನಾದ ಅಂತ. ನೋಡಿ, ನೀವು ಮರಣವನ್ನು ಮೀರಬೇಕು ಅಂದರೆ ಮರಣಕ್ಕೆ ಭಯಪಡಬಾರದು. ಮರಣವನ್ನು ಮೀರಬೇಕು ಅಂದರೆ ಮರಣ ಬಂದರೂ ಸರಿ ಎನ್ನುವ ಮಟ್ಟಿಗೆ ತಯಾರಿರಬೇಕು ಅಂತ. ಹಾಗಿದ್ದಾಗ ಮರಣವನ್ನು ಮೀರುವ ಪ್ರಯತ್ನವನ್ನಾದರೂ ಮಾಡ್ಬೋದು ಏನು ಅಂತ. ಉದ್ದೇಶ ಅಮರತ್ವ. ಆದರೆ ಮಾಡ್ತಾ ಇರೋದೇನೆಂದರೆ ತಲೆಯನ್ನೇ ಕಡಿದು ಹೋಮ ಮಾಡುವಂಥದ್ದು, 10ನೇ ತಲೆಯನ್ನು ಅಂತ. ಈಗಾದ್ರೂ ಬರ್ತಾನೋ ಇಲ್ಲೂ ನೋಡೋಣ ಬ್ರಹ್ಮ ಅಂತ. ಆ ರೀತಿ ಒಂದು ಛಲ ಇದೆ ಅದರಲ್ಲಿ ಅಂತ. ಹಾಗಾಗಿ ಚೇತ್ತು ಕಾಮೆಯ ದಶಗ್ರೀವೆ, 10ನೆಯ ತಲೆಯನ್ನು ಕತ್ತರಿಸಲಿಕ್ಕೆ ದಶಗ್ರೀವ ಅಂದ್ರೇನು? ಕೊರಳು. ಗ್ರೀವ ಅಂದರೆ ಕೊರಳು, 10 ಕೊರಳು. ದಶಗ್ರೀವ ಅಂದರೆ ಅವನು ಹುಟ್ಟಿ ಹೆಸರು ಅದು. ದಶಾನನ, ದಶಗ್ರೀವ, ದಶಶಿರಾಹ ಅಂತೆಲ್ಲ ಇದೆ ನೋಡಿ. 10ನೇ ತಲೆ ಇನ್ನೇನು ಕತ್ತರಿಸ್ಬೇಕು, ಅಲ್ಲಿವರೆಗೂ ಬ್ರಹ್ಮ ತಗೊಂಡೋಗಿದ್ದಾನೆ ಅಂತ. ಯಾಕೆಂದರೆ ಇವನಿಗೆ ವರ ಕೊಟ್ಟರೆ ಸಮಸ್ಯೆ ಅಂತಲೇ ಗೊತ್ತು. ಹಾಗಾಗಿ ಸಾಧ್ಯ ಆದಷ್ಟು ಕೊಡದೇ ಇರಬೇಕು ಅನ್ನೋ ಥರದ ವಾತಾವರಣ ಇದೆ ಅಲ್ಲಿ ಅಂತ. ಬೇರೆ ದಾರಿಯೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬ್ರಹ್ಮ ಪ್ರಕಟ ಆದ ಅಂತ, ದೇವತೆಗಳ ಜೊತೆಯಲ್ಲಿ. ಪ್ರೀತೋಸ್ಮೀನ್, ಸುಪ್ರೀತನಾದ. ಶೀಘ್ರಂ ವರೆಯ ದರ್ಭಜ್ಞ ವರಂ. ಯಾವ ವರ ಬೇಕು ಕೇಳು, ನಿನ್ನ ಪರಿಶ್ರಮ ವ್ಯರ್ಥ ಆಗದೇ ಇರಲಿ, ಈ ತಪಸ್ಸು ವೃಥಾ ಆಗದೇ ಇರಲಿ, ಕೇಳು ಬೇಕಾದ ವರವನ್ನು ಅಂದಾಗ ಬಹಳ ಸಂತೋಷ ಆಯಿತು ರಾವಣನಿಗೆ. ಕೇಳಿದ ವರವನ್ನು. ಮಾತು ಗದ್ಗದಿಸ್ತಾ ಇತ್ತಂತೆ ಅವನದ್ದು, ಕಂಠ ಗದ್ಗದವಾಯ್ತಂತೆ ಸಂತೋಷದ ತುಟ್ಟ ತುದಿಯಲ್ಲಿ. ಬ್ರಹ್ಮದೇವರಿಗೆ ಒಂದು ನಮಸ್ಕಾರ ಮಾಡಿ, ಉಳಿದ ಒಂದು ತಲೆಯಿಂದ ಒಂದು ನಮಸ್ಕಾರ ಮಾಡಿ ಬ್ರಹ್ಮದೇವರಿಗೆ. ಭಗವನ್ ಪ್ರಾಣಿನಾಂ ನಿತ್ಯಂ ನಾನ್ಯತ್ರ ಮರಣಾದ್ಭಯಂ. ಪ್ರಾಣಿಗಳಿಗೆ, ಜೀವರುಗಳಿಗೆ ಮರಣಕ್ಕಿಂತ ದೊಡ್ಡ ಭಯ ಬೇರುಂಟೆ? ಭಯದಲ್ಲಿ ಭಯ ಅಂದರೆ ಮರಣವೇ ಹೋದು. ನಾಸ್ತಿ ಮೃತ್ಯು ಸಮಶತ್ರು. ಯಮನಂಥ ಶತ್ರು ಬೇರೆ ಯಾರೂ ಇಲ್ಲ, ಮೃತ್ಯುವಿನಂಥ ಶತ್ರು ಬೇರೆ ಯಾರೂ ಇಲ್ಲ. ಹಾಗಾಗಿ ಅಮರತ್ವಂ ಅಹಂ ವೃಣಿ, ಅಮರತ್ವವನ್ನು ಕೊಡು.
ಎಂಥ ವಿಚಿತ್ರ ನೋಡಿ. ನಿಮ್ಗೆ ನೆನಪು ಮಾಡೋದು ನಾವು ಅದನ್ನು. ಈ ರಾವಣ ಯಾರು ನಿಜವಾಗಿ? ವೈಕುಂಠದ ದ್ವಾರಪಾಲಕ ಅಲ್ವಾ? ಜಯ ಮತ್ತು ವಿಜಯ. ಇವ್ರ ಮುಂದೆ 2 ಆಯ್ಕೆ ಇತ್ತು. ಒಂದು 7 ಜನ್ಮದ ಮೈತ್ರಿ ಅಥವಾ 3 ಜನ್ಮದ ವೈರ ಅಂತ 2 ಆಯ್ಕೆ ಇತ್ತು. ವೈಕುಂಠದಿಂದ ಭೂಮಿಗೆ ಬೀಳೋದಂತೂ ಬೀಳಲೇಬೇಕು. ಮಿತ್ರರಾಗಿ ಇರೋದಾದರೆ 7 ಜನ್ಮ, ಶತ್ರುಗಳಾಗಿರೋದಾದರೆ 3 ಜನ್ಮ. ಆರಿಸ್ಕೊಂಡಿದ್ದೇನನ್ನು? ತ್ರಿಜನ್ಮ ವೈರ, 3 ಜನ್ಮದ ಶತ್ರುತ್ವವನ್ನು ಆರಿಸ್ಕೊಂಡಿತ್ತು ಜಯ ವಿಜಯರು. ಈಗ ಕೇಳ್ತಾ ಇರೋ ವರ ಏನು ನೋಡಿ, ಎಷ್ಟು ಒಂದಕ್ಕೊಂದು ವಿರುದ್ಧವಾಗಿದೆ ಅಂತ. ಈಗ ಕೇಳ್ತಾ ಇರೋದನು ಹೀಗೆ ಪರ್ಮನೆಂಟ್ ಮಾಡು ನನ್ನನ್ನು ಅಂತ. ಇಲ್ಲೇ ಪರ್ಮನೆಂಟ್ ಆಗ್ತೇನೆ ಅಂತ ಕೇಳ್ತಿರೋದು ಅವನು. ಅಮರತ್ವ ಕೇಳಿದ್ರೆ ಏನಾಗುತ್ತೆ? ಮತ್ತೆ ವೈಕುಂಠಕ್ಕೆ ಹೋಗೋಕ್ಕಾಗತ್ತ? ಅವನು ರಾವಣನಾಗಿ ಶಾಶ್ವತವಾಗಿರಬೇಕು ಅಂತ. ಮಾಯೆ ಅಂದರೆ ಇದು ಅಂತ. ಹೇಗೆ ಅದು ಮಸುಕು ಮಾಡುತ್ತೆ ನೋಡಿ ಅಂತ ಮರ್ತೋಗ್ಬಿಟ್ಟಿದೆ. ತಾನ್ಯಾರು ಈ ವೈರ ಆರಿಸ್ಕೊಂಡಿದ್ದಾರು ಯಾಕೆ ಅಂತ ಮರ್ತೋಗ್ಬಿಟ್ಟಿದೆ. ಶಾರ್ಟ್ ಕಟ್, ಬೇಗ ಹೋಗಬೇಕು ಅಂತ ವೈರ ಆರಿಸ್ಕೊಂಡಿದ್ದು ಈಗ ಇಲ್ಲೇ ಖಾಯಮಾಗಿರಲ್ಲ ಅಂತ ಕೇಳ್ತಾ ಇದ್ದಾನೆ ಅಂತ. ಆದರೆ ಬ್ರಹ್ಮನಿಗೆ ಕರುಣೆ ಇದೆ. ಇವನಿಗೆ ಇಲ್ಲದೇ ಇದ್ರು ಬುದ್ಧಿ, ಬ್ರಹ್ಮನಿಗೆ ಕರುಣೆ ಇದೆ. ಇಲ್ಲ ಅಂತ ಹೇಳಿದಂತೆ ಬ್ರಹ್ಮ, ಇದನ್ನು ಕೊಡೋಕ್ಕಾಗೋದಿಲ್ಲ ಅಂತ. ನಾಸ್ತಿ ಸರ್ವಾಮರತ್ವಂ. ಬೇರೆ ಏನಾದ್ರು ಕೇಳು, ಇದನ್ನು ಮಾತ್ರ ಕೊಡೋಕ್ಕಾಗಲ್ಲ ಅಂತ. 2 ಕಾರಣ. ಒಂದು, ಪಾಪ ಈ ಜೀವ ಅದು ಮರಳಿ ಬರಲಿ ವೈಕುಂಠಕ್ಕೆ, ಪಾಪಗಳನ್ನು ಅನುಭವಿಸಿ ಮುಗಿಸಿ ಮತ್ತೆ ವೈಕುಂಠಕ್ಕೆ ಬರಲಿ ಎಂಬ ಕಾರುಣ್ಯ ಇದೆ ಅದರಲ್ಲಿ. ಎಷ್ಟೋ ಬಾರಿ ದೊಡ್ಡವರು ನಮ್ಗೆ ಏನೇನಾದ್ರು ಕೊಡೋದಿಲ್ಲ ಅಂತ ಹೇಳಿದರೆ ನಮಗೆ ಅವ್ರ ಮೇಲೆ ಸಿಟ್ಟು ಬರುತ್ತೆ ಅಲ್ವಾ? ಅಪ್ಪ ಅಮ್ಮನ ಮೇಲೆ ಸಿಟ್ಟು ಬರುತ್ತೆ ಮಕ್ಕಳಿಗೆ. ಏನೋ ಕೇಳಿದಾಗ ಕೊಟ್ಟಿಲ್ಲ ಅಂದರೆ. ಅವ್ರು ಯಾಕೆ ಕೊಟ್ಟಿರೋದಿಲ್ಲ ಅಂದರೆ ನಮ್ಮ ಹಿತಕ್ಕಾಗಿ ಅಂತ. ಕೊಟ್ಟರೆ ತೊಂದರೆ ಅಂತ, ಅದಕ್ಕೋಸ್ಕರ ಕೊಟ್ಟಿರೋದಿಲ್ಲ ಅಂತ. ಅದು ಮಗುವಿಗೆ ಅರ್ಥ ಆಗೋದಿಲ್ಲ. ಅಪ್ಪ ಅಮ್ಮನ ಬೈಕೊಡುತ್ತೆ, ಶತ್ರು ಥರ ಭಾವಿಸುತ್ತೆ ಅಂತ. ಹಾಗೆ ಇದು ಅಂತ. ಇನ್ನೊಂದು, ಇಂಥ ಒಬ್ಬ ಲೋಕಕಂಟಕ ಶಾಶ್ವತನಾಗಿಬಿಟ್ರೆ ಲೋಕಕ್ಕೆ ಪಿಡಿಯೂ ಕೂಡ ಶಾಶ್ವತ ಆಗಿಬಿಡುತ್ತೆ. ಲೋಕ ಉಳಿಸೋದೇ ಇಲ್ಲ ಇವನು, ಪ್ರಪಂಚವನ್ನು, ಸೃಷ್ಟಿ ಒಂದು ಉಳಿಬೇಕಲ್ಲ. ಹಾಗಾಗಿ ನಾಸ್ತಿ ಸರ್ವಾಮರತ್ವಂತೆ, ನಿನಗೆ ಅದು ಕೊಡೋಕ್ಕಾಗೋದಿಲ್ಲ, ಬೇರೆ ಕೇಳು. ನಿರೀಕ್ಷೆ ಇದೆ ರಾವಣನಿಗದು, ಇದು ಸಿಗಲಾರ್ದು ಈ ವರ ಅಂತ. ಹಾಗಾಗಿ ಅವನು ಪ್ಲಾನ್ ಬಿ ರೆಡಿ ಇತ್ತ ಒಂದು. ಪ್ಲಾನ್ ಬಿ ಗೊತ್ತಲ್ಲ ನಿಮಗೆ? ಯಾವಾಗಲೂ ಪ್ಲಾನ್ ಬಿ, ಪ್ಲಾನ್ ಸಿ ರೆಡಿ ಇರಬೇಕು ಅಂತ. ಜೀವನದಲ್ಲಿ ನಾವು ಏನೇ ಮಾಡೋದಾದರೂ ಕೂಡ ಅದಾಗದಿದ್ದರೆ ಎಲ್ಲ ಲೆಕ್ಕಾಚಾರ ಹಾಕಿರ್ತೇವೆ. ಆದರೆ ಒಂದು ವೇಳೆ ಹಾಗಾಗದಿದ್ದರೆ ಏನು? 2ನೇ ದಾರಿ ತಯಾರಿರಬೇಕು, 3ನೇ ದಾರಿ ಕೂಡ ತಯಾರಿರಬೇಕು. ಪ್ಲಾನ್ ಬಿ, ಪ್ಲಾನ್ ಸಿ, ಕೊನೆ ಪಕ್ಷ ಪ್ಲಾನ್ ಬಿ ಆದರೂ ತಯಾರಿರಲೇಬೇಕು ಅಂತ. ಇಲ್ಲದೇ ಇದ್ದರೆ ಇದ್ದಕ್ಕಿದ್ದಾಗ ಆಘಾತ ಆಗಿಬಿಡುತ್ತೆ, ಮುಂದೆ ದಾರಿಯೇ ಇಲ್ಲ ಅಂತ ಆಗಿಬಿಡುತ್ತೆ ಅಂತ. ಹಾಗಾಗಿ ಗೊತ್ತಿಲ್ಲ ಯಾವಾಗ ಯಾವ ದಾರಿ ಕಟ್ಟಿ ಹೋಗುತ್ತೋ, ಯಾವ ದಾರಿ ತಡೆಯಾಗ್ಬಿಡುತ್ತೋ ಗೊತ್ತಿಲ್ಲ ನಮಗೆ ನೋಡಿ. ಹಾಗಾಗಿ ಇನ್ನೊಂದು ದಾರಿಯನ್ನು ಯಾವತ್ತೂ ಯೋಚನೆ ಮಾಡಿ ಇಟ್ಕೊಂಡಿರಬೇಕು. ಇವನು ಹಾಗೆ ಮಾಡಿದ್ದ. ಹೌದಾ, ಅಮರತ್ವ ಕೊಡೋದಿಲ್ವಾ? ಆಯಿತು, ನಾವೊಂದು ಪಟ್ಟಿ ಕೊಡ್ತೇನೆ. ಆ ಪಟ್ಟಿದೊಳಗೆ ಯಾರು ನನ್ನ ಕೊಲ್ಲೋಕ್ಕಾಗಬಾರ್ದು. ಆ ಪಟ್ಟಿ ಎಷ್ಟುದ್ದ ಪಟ್ಟಿ ಅಂದರೆ ಈ ಬ್ರಹ್ಮನ ಸೃಷ್ಟಿ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಇದೆ ಪಟ್ಟಿ. ಅದು ಸುಪರ್ಣ ನಾಗ ಯಕ್ಷಾಣಾಂ ದೈತ್ಯ ದಾನವ ರಾಕ್ಷಸಾಂ, ಉದ್ದಾ ಪಟ್ಟಿ ಅದು. ಆದರೆ ಪಟ್ಟಿ ಕಂಪ್ಲೀಟ್ ಅಲ್ಲ, ಇಡೀ ಸೃಷ್ಟಿ ಪೂರ್ತಿ ಇಲ್ಲ, ಇರೋ ಹಾಗಿಲ್ಲ. ಯಾಕೆಂದರೆ ಅಮರತ್ವ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾನಲ್ಲ ಬ್ರಹ್ಮ. ಹಾಗಾಗಿ 2 ಮಾತ್ರ ಬಿಟ್ಟಿದ್ದಾನೆ, 2 ವರ್ಗಗಳನ್ನು ಬಿಟ್ಟಿದ್ದಾನೆ ಅದರಲ್ಲಿ. ಒಂದು ನಮ್ಮ ವರ್ಗ ಮನುಷ್ಯರು, ಇನ್ನೊಂದು ಇವತ್ತಿನ ಸೈನ್ಸ್ ಪ್ರಕಾರ ನಮ್ಮ ಪೂರ್ವಜರಂತೆ ಅವರು ಮಂಗಗಳು ಅಂತ. ಮನುಷ್ಯರು ಮತ್ತು ಮರ್ಕಟರು, ಇವರಿಬ್ಬರನ್ನು ಬಿಟ್ಟು ಉದ್ದದ ಪಟ್ಟಿ ಕೊಟ್ಟು ಇವ್ರು ಯಾರಿಲ್ಲೂ ನನಗೇನು ತೊಂದರೆ ಆಗಬಾರ್ದು, ಇವ್ರು ಯಾರಿಲ್ಲೂ ನನಗೆ ಸಾವು ಬರಬಾರ್ದು ಅನ್ನೋ ಹೊರ ಕೇಳಿದ. ಅಂತೂ ಅದನ್ನೇ ಕೇಳಿದ್ದವನು, ಕೇಳೋಕ್ಕೆ ಹೊರಟಿದ್ದು ಅದನ್ನೇ, ಅಮರತ್ವವನ್ನೇ ಕೇಳೋಕ್ಕೆ ಹೊರಟಿದ್ದು. ಪ್ರಕಾರಾಂತರದಿಂದ ಬೇರೆ ರೂಪದಲ್ಲಿ ಬೇರೆ ಭಾಷೆಯಲ್ಲಿ ಮತ್ತೆ ಅದನ್ನೇ ಕೇಳಿದ. ಆದರೆ ಬ್ರಹ್ಮದೇವರಿಗೆ ಗೊತ್ತು, ಒಂದು ಸಂಧಿ ಸಿಕ್ಕಿದ್ರೆ ಸಾಕು ಅಂತ, ಒಂದು ಜಾಗ ಸಿಕ್ಕಿದ್ರೆ ಸಾಕು, ಮೃತ್ಯು ಬರುತ್ತೆ ಅಲ್ಲಿಂದ ಅಂತ. ಮೃತ್ಯುವಿಗೇನು ಮಹಾದ್ವಾರವೇ ಬೇಕು ಅಂತಿಲ್ಲ, ಚಿಕ್ಕ ಕಿಂಡಿಯೂ ಸಾಕು, ಒಂದು ಕೀ ಹೋಲ್ ಸಾಕಾಗತ್ತೆ. ಅಲ್ಲಿಂದ ಬಂದು ಮೃತ್ಯು ಮಾಡಬೇಕು, ಅದನ್ನು ಮಾಡಿಬಿಡುತ್ತೆ. ಪರೀಕ್ಷಿತನ ಕತೆ ಕೇಳಿದ್ದೀರಲ್ವಾ? ಎಂಥ ರಕ್ಷಣೆ ಮಾಡ್ಕೊಂಡಿದ್ದ ಪರೀಕ್ಷಿತ. ಆದರೆ ದೊಡ್ಡ ಸರ್ಪ ಬರಲಿಲ್ಲ, ಚಿಕ್ಕ ಹುಳು ಬಂತು. ಹಣ್ಣುಗಳಲ್ಲಿ ಹುಳು ಅಂತ ಒಂದು, ಯಾವುದೋ ಒಂದು ಹಣ್ಣಿನಲ್ಲಿ ಒಂದು ಹುಳು ಅಂತ, ಅಷ್ಟೇ ಜಾಗ ಸಾಕಾಗತ್ತೆ ಅಂತ. ಆಮೇಲೆ ದೊಡ್ಡ ಸರ್ಪಾಗೆ ಕಚ್ಚಿದ್ದು ಮುಂದಿನ ಕತೆ ಅದು ಅಂತ. ಹೀಗೆ ಕೊಟ್ಟ ಅದನ್ನು ಬ್ರಹ್ಮ ಅಂತ. ಕೊಟ್ಟು ಒಂದು
ಈ ಸಮಾಧಾನಕರ ಬಹುಮಾನ ಅಂತ ಇರುತ್ತಲ್ಲ, ಹಾಗೆ ಮತ್ತೆರಡು ವರ ಕೊಟ್ಟಂತೆ ಜೊತೆಯಲ್ಲಿ ಅಂತ. ಕೇಳಿದ್ದನ್ನ ಕೊಡೋಕ್ಕಾಗಿಲ್ವಲ್ಲ, ಹಾಗೆ ಮತ್ತೆರಡು ವರಗಳನ್ನು ಕೊಟ್ಟಂತೆ. ಮತ್ತೆರಡು ವರ ಯಾವುದು ಅಂದರೆ, ನಿನ್ನ 9 ತಲೆ ಹೋಗಿದೆಯಲ್ಲ ಅದು ಮತ್ತೆ ಬರಲಿ ಅಂತ, ಹೋದ 9 ತಲೆಗಳು ಬರಲಿ ಅಂತ. ಏನು ಉಪಯೋಗ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆ. ನೀವಾದರೂ ಕೇಳ್ತಿದ್ರೋ ಇಲ್ವೋ ಅದನ್ನು ಅಂತ, ಬೇಡ ಅಂತ ಹೇಳ್ಬಿಡ್ತಿದ್ರು ನೀವಾದರೆ ಅಂತ. ಇವತ್ತು ಬೆಳಗ್ಗಿಂದ ಪರಿವಾರದಲ್ಲಿ ಚರ್ಚೆ ಆಗ್ತಾ ಇತ್ತು ಅಂತ. ನಮ್ಮ ಪರಿವಾರದ ಭರತನನ್ನು ಕೇಳಿದ್ವು, 10 ತಲೆ ಕೊಟ್ಟರೆ ತಗೋತೀಯಾ ಅಂತ. ತಗೊಂಡು ತಗೋಬೋದು ಅಂತ ಯೋಚನೆ ಮಾಡ್ತಾ ಇದ್ದವ. ಕೂಡಲೇ ಹೇಳಿದ್ವು, ಈ ಬಾಗಿಲಲ್ಲಿ ಒಳಗೋಗೋಕ್ಕಾಗತ್ತೆ ನಿನಗೆ ಅಂತ. ಗೋಡೆನೇ ಇರೋ ಹಾಗಿಲ್ಲ ಮನೆಗೆ ಅಂತಂದವನು. ಬಾಗಿಲು ಆಮೇಲೆ ಗೋಡೆನೇ ಕಟ್ಟೋ ಹಾಗಿಲ್ಲ, 10 ತಲೆಗೂ ಜಾಗ ಬೇಕಲ್ಲ, ಹೋಗೋಕ್ಕೆ ಬರೋಕ್ಕೆಲ್ಲ ಜಾಗ ಬೇಕಲ್ಲ. ಆಮೇಲೆ ನಾವು ಹೇಳಿದ್ವು, ಅದಕ್ಕಿಂತ ಗಂಭೀರ ಸಮಸ್ಯೆ ಬೇರೆ ಇದೆ ಅಂತ. ಮಲ್ಕೊಂಡಾಗ ಮಗ್ಲ ಹೋಗಕ್ಕೆ ಆಗೋದಿಲ್ಲ ಅಂತ. ರಾತ್ರಿ ಮಲ್ಕೊಂಡಾಗ ಮಗ್ಲಾಗಬೇಕು ಅಂದರೆ ಅದು ವಿಚಿತ್ರ ಆಸನ ಆಗಿಬಿಡುತ್ತೆ, ಅದು ತ್ರಿಕೋಣ ಹೀಗಾಗಿಬಿಡುತ್ತೆ ಅದು ಅಂತ. ಹಾಗಾಗಿ ಈ ತಲೆ ಸ್ವಲ್ಪ ಸಮಸ್ಯೆನೇ ಇದು ಅಂತ. ಭರತನಿಗೆ ಆಶ್ಚರ್ಯ ಮುಗುದಿಲ್ಲ. ಈಗ ಬರ್ಬೇಕಾದ್ರೆ ಮತ್ತೆ ಕೇಳ್ದ, ಅಲ್ಲ ಈ 10 ತಲೆ ರಾವಣನಿಗಿದ್ದು ಪಾಪ ಓಡಾಡಿದ್ದಾರೆ ಹೇಗೆ ಅವನು ಅಂತ ಕೇಳ್ತಾ ಇದ್ದ ಅವನು ಅಂತ. ಆದರೆ ಮಕ್ಕಳೇ, ಅದು ಯಾವಾಗಲೂ ಇರ್ತಿತ್ತು ಅಂತೇನಿಲ್ಲ. ರಾವಣ ಮಲ್ಕೊಂಡಾಗ ಹನುಮಂತ ರಾವಣನ ನೋಡಿದಾನೆ. ಸುಂದರಕಾಂಡದ ವರ್ಣನೆ ಬರುತ್ತೆ. ಮಲಗಿದ್ದ ರಾವಣನನ್ನು ಹನುಮಂತ ನೋಡಿದಾನೆ. ಆಗ 2 ಕೈ ಇತ್ತಂತೆ, ಒಂದೇ ತಲೆ ಆ ಸಮಯದಲ್ಲಿ. ಇದೆಲ್ಲ ಹೇಗೆ ಅಂದರೆ ಬೇಕಾದಾಗ ಬರೋಂಥದ್ದು ಅಂತ. ಯುದ್ಧಕ್ಕೆ ಹೊರಟಾಗೆಲ್ಲ ಬರೋವಂಥದ್ದು ಹೊರತು 24 ಗಂಟೆ 365 ದಿವಸನೂ ಇರುತ್ತೆ ಅಂತಲ್ಲ ಅಂತ. ಹಾಗಾಗಿ ರಾವಣ ಹೇಗೆ ಮಗಲಾಗ್ತಾ ಇದ್ದ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ರಾತ್ರಿ ನಿದ್ದೆ ಬಿಡಬೇಡಿ, ಮಲ್ಕೊಂಡು ಹೇಗೆ ಮಗಲಾಗ್ತಾ ಇದ್ನಪ್ಪ ಅವನು ಅಂತ ಯೋಚನೆ ಮಾಡ್ತಾ ಹೋಗಬೇಡಿ. ಅವನಿಗೇನು ಪರಿಹಾರ ಕಂಡುಕೊಂಡಿದ್ದವನು ರಾವಣ, ಅದಕ್ಕೆ ಸೃಷ್ಟಿ ಕೊಟ್ಟಿತ್ತು. ಹೀಗೆ ಇದೊಂದು ವರ, ಅದಕ್ಕೆಲ್ಲ ಬೇರೆ ಅರ್ಥಗಳಿದೆ. ಆ 10 ತಲೆ ಯಾಕೆ ಅನ್ನೋದಕ್ಕೆಲ್ಲ ಸೂಕ್ಷ್ಮ ಅರ್ಥಗಳು ಬೇರೆ ಇರುತ್ತೆ. ಅದಕ್ಕೆ ಇನ್ನೊಂದು ವರ ಕೊಡ್ತಾನೆ. ಇನ್ನೊಂದು ವರ ಏನಂದರೆ, ಬೇಕಾದ ರೂಪವನ್ನು ತಾಳುವ ಶಕ್ತಿ ಬರಲಿ ನಿನಗೆ. ಕಾಮರೂಪ ಬೇಡ ಇತ್ತಾ? ಇದು ದುರುಪಯೋಗ ಮಾಡ್ತಾನಲ್ವ ಏನೋ ಆ ವರವನ್ನು. ಸೀತೆ ವಿಷಯದಲ್ಲಿ ಏನು ಮಾಡಿದವನು? ಮತ್ತೊಂದು ರೂಪ ತಳ್ಕೊಂಡು ಬಂದ ಅಲ್ವೋ, ಪವಿತ್ರವಾದ ರೂಪವನ್ನು ತಳ್ಕೊಂಡು ಬರ್ತಾನೆ. ಅಪವಿತ್ರವಾದ ಅಮಂಗಲವಾದ ಕಾರ್ಯವನ್ನು ಮಾಡೋದಕ್ಕೆ ಭಿಕ್ಷು ರೂಪವನ್ನು ತಳ್ಕೊಂಡು ಬರ್ತಾನಲ್ವ ಅವನು. ಹೌದು, ಹಾಗೆ ಬರಲಿ ಅಂತಲೇ ಕೊಟ್ಟಿದ್ದು ವರವನ್ನು ಬ್ರಹ್ಮ ಅಂತ. ಹಾಗೆಲ್ಲ ಮಾಡ್ಕೊಂಡು ಸಾಯಲಿ ಒಂದು ದಿವಸ ಅಂತ ತೊಂದರೆ ಮಾಡಿಕೊಂಡು ಅಂತ. ಸಾವಿಗೊಂದು ದಾರಿ ಆಗುತ್ತದು ಆ ಕಾಮರೂಪ ಅಂತಲೇ ಬ್ರಹ್ಮ ಆ ವರವನ್ನು ಕೊಡುವಂಥದ್ದು ಅಂತ. ಒಂದು 2 ನಿಮಿಷ ರಾಮಸ್ಮರಣೆ ಮಾಡೋಣ. ತುಂಬ ರಾವಣ ಸ್ಮರಣೆ ಆಗಿಬಿಟ್ಟಿದೆ ಇಷ್ಟೊತ್ತು. ಹಾಗಾಗಿ ಒಂದು 2 ನಿಮಿಷ ರಾಮಸ್ಮರಣೆ ಮಾಡಿಕೊಂಡು ಮತ್ತೆ ಪುನಃ ಮುಂದಿನ ಭಾಗಕ್ಕೆ ಮುಂದುವರಿಯೋಣ. ಪೂಜಾ, ಹರೇ ರಾಮದ ಅನುಸಂಧಾನ ಮಾಡಿಸುವ ಎಲ್ಲರಿಗೂ. ಎಲ್ಲ ಜೊತೆಯಲ್ಲಿ ಹೇಳಬೇಕು ಭಕ್ತಿಯಿಂದ. ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ कृष्ण कृष्ण हरे 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 कृष्ण हरे कृष्ण 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 हरे 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 राम हरे राम 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 हरे 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 राम हरे राम 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 हरे
ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸೃಷ್ಟಿಯಲ್ಲಿ ಶಾಶ್ವತ ಯಾವುದೂ ಅಲ್ಲ. ಸೃಷ್ಟಿ ಅಂದರೆ ಹಾಗೆ, ಯಾವುದೂ ಉಳಿಯೋದಿಲ್ಲ, ಇದ್ದದ್ದಿದ್ದ ಹಾಗೆ ಇರೋದಿಲ್ಲ. ಅದೇ ಸೃಷ್ಟಿ. ದೇವರೇ ಸ್ವತಃ ಭೂಮಿಗೆ ಬಂದರೂ ಕೂಡ ಅವನು ಶಾಶ್ವತವಾಗಿರ್ತಾನೆ ಅಂದರೆ ಇಲ್ಲ, ತನ್ನ ಕಾರ್ಯವನ್ನು ಮುಗಿಸ್ಕೊಂಡು ಹೊರಡ್ತಾನೆ. ಹಾಗಿರುವಾಗ ಇಂಥವರು ನಾನು ಶಾಶ್ವತವಾಗಿರ್ತೇನೆ ಎಂದು ಇರೋಕ್ಕೆ ಸಾಧ್ಯವಾ? ಸೃಷ್ಟಿ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ. ಆದರೆ ದುಷ್ಟರಿಗೆ ಇಷ್ಟು ಸಿಕ್ಕಿದ್ರೂ ಸಾಕು, ಅವರು ಅನಾಹುತಗಳನ್ನೇ ಮಾಡ್ತಾರೆ. ಹಾಗೆ ಈ ರಾವಣ ಯಾವಾಗ ವರ ಪಡ್ಕೊಂಡು ಬಂದ ಅಲ್ಲಿಂದ ನೋಡಿ ಶುರುವಾಯಿತು ದುರ್ದಶೆ ಪ್ರಪಂಚಕ್ಕೆ. ಈಗ ಕೆಲವರು ಓದ್ಕೊಂಡು ಬರ್ತಾರೆ ಊರಿಗೆ, ಬಂದು ಊರಿಗೆ ಒಳ್ಳೇದು ಮಾಡೋರು ಕೂಡ ಉಂಟು. ಆದರೆ ಓದ್ಕೊಂಡು ಬಂದು ಮೆರೆಯೋರು ಕೂಡ ಉಂಟು. ಗರ್ಭದಿಂದ ಜಂಬದಿಂದ ಮೆರೆದು ಯಾರಾದರೂ ಪಾಪ ಸ್ವಲ್ಪ ಕಡಿಮೆ ಗೊತ್ತಿದ್ದರಿದ್ರೆ ಅವ್ರನ್ನ ಚೀತು ಅಂದು ಕಡಿಮೆ ಅಂತ ತೋರಿಸಿ ಅವ್ರನ್ನ ಹೀಗೆಲ್ಲ ಮಾಡೋರೆಲ್ಲ ಇರ್ತಾರಲ್ವಾ. ಇದು ಸ್ವಲ್ಪ ಆ ತರಹ ಆಯಿತು ಅಂತ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ. ಪರಿಪೀಡನ ಅಂದರೆ ಪೀಡೆಗಿಂತ ಚೂರು ಮುಂದೆ ಅದು. ಹಾಗಾಗಿ ಪರಿಪೀಡೆ ಅಂತ ಮತ್ತೆ ಮತ್ತೆ ಮಾಡ್ತಕ್ಕಂಥ ಪೀಡೆ ಅಂತ ಅದು ಅಂತ, ಪರಿಪರಿಯಾಗಿ ಮಾಡ್ತಕ್ಕಂಥ ಪೀಡೆ ಅದು ಅಂತ ಪರಿಪೀಡೆ ಅಂತ. ದುಷ್ಟನಿಗೆ ಶಕ್ತಿ ಬಂದರೆ ಅದು ಬಳಕೆ ಆಗೋದು ಇನ್ನೊಬ್ಬರಿಗೆ ಉಪದ್ರವ ಮಾಡೋದಕ್ಕೆ, ಇನ್ನೊಬ್ಬರನ್ನ ಪೀಡಿಸೋದಕ್ಕೆ. ಎಷ್ಟರ ಮಟ್ಟಿಗೆ ಆಯ್ತಂತ ಕಥೆ ಅಂದರೆ ಇಡೀ ಭೂಮಂಡಲ ಸ್ಮಶಾನವಾಗಿ ಹೋಯಿತು. ಎಲ್ಲಿ ನೋಡಿದ್ರಲ್ಲಿ ಹೆಣಗಳು, ಎಲ್ಲಿ ನೋಡಿದ್ರಲ್ಲಿ ರಕ್ತದ ಹೊಳೆ. ಹೆಣಗಳು ಪರ್ವತ, ರಕ್ತ ಹೊಳೆ, ಇಂಥ ಪರಿಸ್ಥಿತಿ. ಎಲ್ಲಿ ನೋಡಿದ್ರಲ್ಲಿ ಆರ್ತನಾದ, ಚೀತ್ಕಾರ, ದುಃಖ. ಈ ಪ್ರಪಂಚದಲ್ಲಿ ಪುರುಷರು ಯಾರೂ ಕೂಡ ವೀರರಾಗಿರುವಂತೆ ಇಲ್ಲ. ಅವರಿಗೆ ಮರಣ ಕಟ್ಟಿಟ್ಟೆ ಬತ್ತಿ ರಾವಣ ಬರ್ತಾನೆ ಅವ್ರನ್ನ ಕೊಲ್ಲೋದಕ್ಕೆ. ಹಾಗೆ ಸ್ತ್ರೀಯರು ಯಾರೂ ಕೂಡ ಸುಂದರಿಯರಾಗಿರುವಂತೆ ಇಲ್ಲ, ಯಾಕೆಂದರೆ ರಾವಣ ಬಂದೇ ಬರ್ತಾನೆ ಅಲ್ಲಿಗೆ. ಅವರಿಗೆ ಜೀವಂತ ನರಕ, ಸತ್ನವರೂ ವಾಸಿ. ಅದಕ್ಕಿಂತ ಕಷ್ಟದ ಸ್ಥಿತಿ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದ್ದಂಥದ್ದು ಅಂತ. ಹೀಗೆ ಇಡೀ ಪ್ರಪಂಚ ಗೋಡೆನಿಂದ ತುಂಬಿ ಹೋಯಿತು. ಇನ್ನೂ ಬಿಡ್ತಾನೇ ಇಲ್ಲ ಅವನು, ಮತ್ತು ಮುಂದುವರಿಸ್ತಾನೆ ಇದ್ದಾನೆ. ಪೃಥ್ವಿಯ ಪೀಡೆಯನ್ನು ಮುಂದುವರಿಸ್ತಾ ಇದ್ದಾನೆ. ಯಾಕೆಂದರೆ ಈಗ ಅವನಿಗೆ ಶಕ್ತಿಯಿಂದ ಅದಕ್ಕಿಂತ ಜಾಸ್ತಿ ಒಂದು ಕವಚ ಸಿಕ್ಕಿದೆ ಅವನಿಗೆ. ಅವನು ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ.
ಶಕ್ತಿ ಸಹಜವಾಗಿ ತುಂಬ ಇದೆ ಅವನಿಗೆ. ಒಂದು ಪ್ರೊಟೆಕ್ಷನ್ ಯಾರಿಂದ ಅಂದರೆ ದೊಡ್ಡ ದೊಡ್ಡವರಿಂದ ಅಂತ, ದೇವತೆಗಳು, ದಾನವರು, ಯಕ್ಷರು, ಗಂಧರ್ವರು, ಇಂಥ ಯಾರು ಪವರ್ಫುಲ್ ಇರ್ತಾರೆ, ಯಾರು ಅಗಾಧ ಶಕ್ತಿಶಾಲಿಗಳು, ಅವರೆಲ್ಲರಿಂದ ರಕ್ಷಣೆ ಸಿಕ್ಬಿಟ್ಟಿದೆ ಅವನಿಗೆ. ಅವ್ರಿಗೇನು ತೊಂದರೆ ಇಲ್ಲ, ಹೇಗೋ ಒಂದಲ್ಲ ಒಂದು ಕಡೆ ಇದ್ಕೋತಾರೆ ಅವರು. ಆದರೆ ಮನುಷ್ಯರ ಪಾಡು ಪಾಪ ಬಹಳ ಕಷ್ಟ ಆಗೋಯ್ತು. ನಾರದರು ವೀಕ್ಷಣೆ ಮಾಡ್ತಾರೆ, ಏನಪ್ಪ ಇದು, ಈ ಪ್ರಪಂಚ, ಈ ಭೂಮಂಡಲ ಉಳಿಯೋದೇ ಇಲ್ವಲ್ಲ, ಎಲ್ಲ ಒಳ್ಳೆ ರಾಜರನ್ನೆಲ್ಲ ಕೊಂದು ಹಾಕಿ ಆಯ್ತು ಇವನು, ಮತ್ತು ಎಲ್ಲ ಒಳ್ಳೊಳ್ಳೆ ಪತಿವ್ರತಿಯರನ್ನು ಅಥವಾ ಒಂದು ಸುಂದರಿಯರನ್ನು ಎಳ್ಕೊಂಡು ಬಂದಾಯಿತು, ಒಪ್ಪದೇ ಇದ್ದವ್ರನ್ನು ಕೊಂದು ತಿಂದಾಯ್ತು ಇವನು. ಇನ್ನೂ ಮಾಡ್ತಾ ಇದ್ದಾನೆ ಅಂದರೆ ಪ್ರಪಂಚದ ಕಥೆ ಏನಾಗಬೇಕು, ಹೇಗಾದ್ರೂ ತಪ್ಪಿಸ್ಬೇಕು ಇದನ್ನು ಅಂತವರಿಗೆ ನಾರದರಿಗೆ ಅನ್ನಿಸ್ತು. ಹಾಗೆ ನಾರದರು ಒಮ್ಮೆ ರಾವಣನಿಗೆ ಎದುರಾಗಿ ಹೋಗ್ತಾರೆ. ಅವರಿಬ್ಬರು ಭೇಟಿಯಾಗತ್ತೆ. ಎಲ್ಲಿ ಭೇಟಿಯಾಗತ್ತೆ ಗೊತ್ತಾ? ಮೋಡಗಳ ನಾಡಿನಲ್ಲಿ ಭೇಟಿ ಆಯ್ತಂತೆ ಅವರಿಬ್ಬರಿಗೂ ಕೂಡ. ಆಸಸಾದ ಘನೇ ತಸ್ಮಿನ್ ನಾರದಂ ಮುನಿಪುಂಗವಂ. ಘನ ಅಂದರೆ ಮೋಡ. ಮೋಡದಲ್ಲಿ ರಾವಣ ಹೋಗಿ ನಾರದರನ್ನು ಭೇಟಿ ಮಾಡಿದ. ಅಂದರೆ ನಾರದರು ಅಂತ ಸನ್ನಿವೇಶ ತಂದಿಟ್ಟಿದ್ದು, ಏನು ಗೊತ್ತಿಲ್ಲದಿರೋ ಥರ ಅವ್ನು ಬರೋ ದಾರಿ ನೋಡಿ ಎದುರುಗಡೆಗಿದ್ದಾರೆ ಅವರು. ಅವನಿಗೆ ಅಕಸ್ಮಾತ್ ಸಿಕ್ಕಿರು ಅಂತ ಅನಿಸ್ಬೇಕು. ಇವರು ಉದ್ದೇಶಪೂರ್ವಕನೇ ಬಂದಿರೋದು ನಾರದರು. ತ್ರಿಲೋಕ ಸಂಚಾರಿ ಅಲ್ವಾ, ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ ಅವರು ಅಂತ. ಸೃಷ್ಟಿಕರ್ತನ ಮನಸ್ಸು ಅದು ನಾರದರು ಅಂದರೆ. ನಾರದರು ಒಂದು ಕೆಲಸ ಮಾಡ್ತಾರೆ ಅಂದರೆ ಸೃಷ್ಟಿಕರ್ತನಿಗೆ ಆ ಥರ ಮನಸ್ಸಿದೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಮನಸ್ಸು ತತ್ವ ಅದು ಅಂತ. ಅವನು ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದಾನೆ ರಾವಣ, ಮೋಡಗಳ ಮಧ್ಯದಲ್ಲಿ. ಇದರಿಂದ ನಾರದರು ಬರ್ತಾ ಇದ್ದಾರೆ. ಕಂಡ ನಾರದರನ್ನು ಗೌರವ ಕೊಟ್ಟ, ಒಂದು ಹಿಡಿದು ಅವ್ರಿಗೆ ನಮಸ್ಕಾರ ಮಾಡ್ತಾನೆ ರಾವಣ. ಇಂಥ ಕೆಲವು ಒಳ್ಳೆ ಗುಣಗಳು ಇದೆ ಅವನಲ್ಲಿ ಅಂತ. ಕುಶಲ ಪ್ರಶ್ನೆ ಮಾಡ್ತಾನೆ. ಮತ್ತೇನು ಈ ಕಡೆ ಬಂದ್ರಿ ಅಂತಲೂ ಕೇಳ್ತಾನೆ ನಾರದರನ್ನು. ಆಗ ನಾರದರು ಅವನಿಗೆ ಹೇಳ್ತಾರೆ, ರಾವಣನಿಗೆ, ರಾಕ್ಷಸೇಂದ್ರನೇ, ವಿಶ್ರವಸರ ಪುತ್ರನೇ, ನಿನ್ನ ಮೇಲೆ ಭಾಳ ಪ್ರೀತಿ ನನಗೆ, ನಿನ್ನ ಬಗ್ಗೆ ಭಾರೀ ನನಗೆ ಅಭಿಮಾನ ಒಂದು ಅಂತ. ಪ್ರೀತೋಸ್ಮಿ, ಭಾರಿ ಖುಷಿಯಾಯಿತು ಅಂತ. ಅದೇನೋ ಒಂದು ಬತ್ತಿ ಇಟ್ಟರು ಅಂತ ಲೆಕ್ಕ. ಈಗೆಲ್ಲ ಪ್ರಶಂಸೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಕೆಲವು ಸಾರಿ ಪ್ರಶಂಸೆ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ತೇವೆ ನಾವು, ಹಾಗಿರೋದಿಲ್ಲ ಅಂತ. ನೀವೊಂದು ಕತೆ ಕೇಳಿರ್ಬೇಕು ನೀವು, ಗೊತ್ತಾ ನಿಮ್ಮ ಕತೆ? ಒಂದು ಅವತ್ತಷ್ಟೇ ಹುಟ್ಟಿದ ಮರಿ ಸೊಳ್ಳೆ ಹಾರ್ತಾ ಇತ್ತಂತೆ. ಅದು ತನ್ನ ತಾಯಿ ಹತ್ರ ಹೋಗಿ ಹೇಳ್ತಂತೆ, ಅಮ್ಮ ನನ್ನ ಹಾರುವಿಕೆ ಇದೆಯಲ್ಲ, ಎಲ್ಲರೂ ಮೆಚ್ಚಿಬಿಟ್ಟಿದ್ದಾರೆ ಅದನ್ನು ಅಂತ, ಎಲ್ರಿಗೂ ಖುಷಿಯಾಗಿಬಿಟ್ಟಿದೆ. ಯಾಕೆ ಮಗು ಅಂತ ಕೇಳ್ತಂಥದ್ದು. ಎಲ್ಲ ಚಪ್ಪಾಳೆ ತಿಳ್ತಾ ಇದ್ದಾರೆ ಅಂತ. ನಾನು ಹಾರುವಾಗ ಮನುಷ್ಯರೆಲ್ಲ ಚಪ್ಪಾಳೆ ತಿಳ್ತಾ ಇದ್ದಾರೆ ಅಂತ. ನಿಜವಾಗಿ ಚಪ್ಪಾಳೆ ಯಾತಕ್ಕೆ ಹೇಳಿ? ಅದಕ್ಕೆ ಗೊತ್ತಿಲ್ಲ. ಅದೇನು ಅಂದ್ಕೊಂಡಿದೆ, ಓ ನನಗೆ ಚಪ್ಪಾಳೆ ಬೀಳ್ತಾ ಇದೆ ಅಂತ. ಹಾಗೆ ಚಪ್ಪಾಳೆ ಬಿದ್ದಾಗೆಲ್ಲ ಖುಷಿ ಪಡಬೇಡಿ. ಎಷ್ಟೋ ಬಾರಿ ಚಪ್ಪಾಳೆಗೆ ಈ ಥರನೂ ಇರ್ಬೋದು ಅಂತ. ಎಷ್ಟೋ ಬಾರಿ ಪ್ರಶಂಸೆ, ಮೆಚ್ಚುಗೆ, ಸ್ತೋತ್ರ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಇರುತ್ತೆ ಅಂತೇನು ಇಲ್ಲ ಅಂತ. ಇರಲಿ, ತುಂಬ ನೀ ದೊಡ್ಡವನು ಅಂತ ಹೇಳ್ತಾ ಇದ್ದಾರೆ ನಾರದರು. ನೀನು ರಾಕ್ಷಸೇಂದ್ರ, ಬ್ರಹ್ಮರ್ಷಿ ವಿಶ್ವವಸ್ತ್ರ ಪುತ್ರ ನೀನು, ಎಂಥ ಕುಲ ನಿನ್ನದು, ಬ್ರಹ್ಮವಂಶ ಪ್ರಸೂತ, ಬ್ರಹ್ಮನ ಮಗ, ಬ್ರಹ್ಮ ಮಾನಸ ಪುತ್ರ ಪುಲಸ್ತ್ಯರು, ಅವರ ಪುತ್ರ ವಿಶ್ರಮಸರು ಬ್ರಹ್ಮರ್ಷಿಗಳು, ಅವ್ರ ಮಗ ನೀನು, ಎಂಥ ವಂಶ ನಿನ್ನದು, ಸಾಕ್ಷಾತ್ ಬ್ರಹ್ಮನ ಮರಿಮಗ ನೀನು, ಇಂಥವನಾಗಿದೆಯಾ ನೀನು. ಮತ್ತು ಬರೀ ವಂಶ ಮಾತ್ರ ಅಲ್ಲ, ಎಂಥ ಪರಾಕ್ರಮ ನಿನ್ನದು ಅಂತ. ನನಗೆ ಯಾರೂ ಸಮಾನ ಇಲ್ಲ. ದೇವದಾನವರು, ಯಕ್ಷ ಗಂಧರ್ವರು ಯಾರು ನಿನ್ನನ್ನು ಎದುರಿಸೋಕ್ಕೆ ಸಾಧ್ಯ? ಹಾಗಿದೆಯೇ ನೀನು. ವಿಷ್ಣುವಿನ ಪರಾಕ್ರಮಕ್ಕೆ ಮೆಚ್ಚಿದ್ದೆ ಒಂದು ಕಾಲದಲ್ಲಿ ನಾನು, ಇದು ನಿನ್ನ ಪರಾಕ್ರಮ ನೋಡಿ ಮೆಚ್ಚುತ್ತಾ ಇದ್ದೇನೆ ಅಂದಾಗ ಸ್ವಲ್ಪ ಉಬ್ಬಿ ಕೂತ್ಕೊಂಡಂತೆ ರಾವಣ. ಹೇಳಿ ಮತ್ತೇನಾಗಬೇಕಾಗಿತ್ತು ಅಂತ ಅನ್ನೋ ಸ್ಥಿತಿಗೆ ಬಂದ ಅಂತ. ವಿಷಯ ಏನಪ್ಪ ಅಂದರೆ, ಅಷ್ಟಲ್ಲೇ ಹೇಳ್ಕೊಂಡು, ಇಷ್ಟು ದೊಡ್ಡವನು ನೀನು, ಈ ಚಿಲ್ಲರೆ ಮನುಷ್ಯರ ಸುದ್ದಿಗೆ ಯಾಕೆ ಹೋಗೋದು ನೀನು ಅಂತ. ನಿನ್ನ ಮುಂದೆ ಬರೇ ಸಣ್ಣವರು ಮನುಷ್ಯರು, ನಿನಗವರು ಇದರಾಳಿಯ ಮನುಷ್ಯರು ಅಂದರೆ. ಹಾಗಾಗಿ ಅವಧ್ಯೇನ ತ್ವಯ ಲೋಕಃ ಕ್ಲೇಷ್ಟುಂ ಯುಕ್ತೋ ನ ಮಾನುಷ. ನೀವು ವರ ಕೇಳಬೇಕಾದ್ರೆ ಮನುಷ್ಯರನ್ನು ಪರಿಗಣನೆ ಮಾಡಿದ್ಯಾ? ಇಲ್ಲ. ಯಾಕೆ ಮಾಡಿಲ್ಲ? ನಾಕೀರ್ತ ಇದು ಅವಜ್ಞಾನ, ಅವಜ್ಞೆ ಇದು ತಾತ್ಸಾರ. ಮನುಷ್ಯರು ಒಂದು ಏನು ನನ್ನ ಆಹಾರ ಅಂತ ಯಾರಾದರೂ ಕೇಳ್ತಾರಾ? ತರಕಾರಿಯಿಂದ ನನಗೆ ಮರಣ ಬರಬಾರ್ದು ಅಂತ ಕೇಳ್ತಾರ ವರವನ್ನು ಯಾರಾದರೂ? ಆಲೋಚನೆ ಮಾಡಿ ನೀವು. ಬೆಂಡೆಕಾಯಿಯಿಂದ ನನಗೆ ಮರಣ ಬರಬಾರದು ಅಂತ ಕೇಳ್ತಾರೆ ಯಾರಾದರೂ?
ಮನುಷ್ಯರು ಅವನ ಪಾಲಿಗೆ ಬೆಂಡಕಾಯಿ ಇದ್ದಾಗ ರಾವಣನ ಪಾಲಿಗೆ ಅವನು ಯಾಕೆ ಕೇಳ್ತಾನೆ ಅವರಿಂದ ಮರಣ ಬರಬಾರದು ಅಂತ, ಅಷ್ಟು ಅವನಿಗೆ ಅಭಜ್ಞೆ ಅವನಿಗೆ. ಹೀಗಿರುವಾಗ ನೀನು ಮತ್ತ್ಯಾಕೆ ಅವ್ರ ಮೇಲೆ ಹೋಗ್ತಿರೋದು? ಸರಿಯಲ್ಲ. ನೋಡು, ಈಗಾಗಲೇ ಅವ್ರಿಗೆ ಸಾಕಷ್ಟು ಪೀಡೆ ಇದೆ, ನಿನಗೆ ಮುಪ್ಪಿಲ್ಲ, ಮತ್ತು ಇಂತಿಂಥವ್ರಿಂದ ಸಾವಿಲ್ಲ ಅಂಥವ್ರು ನೀನು. ಮನುಷ್ಯರೆಲ್ಲರಿಗೂ ಮುಪ್ಪಿದೆ, ರೋಗಗಳಿದೆ, ಜರಾವ್ಯಾಧಿ ಶತೈರ್ಯುತಂ, 106 ಥರದ ರೋಗಗಳು, ಒಂದೇ ಬರುವಂಥ ಮುಪ್ಪು, ಇನ್ನೂ ಬೇರೆ ಬೇರೆ ತೊಂದರೆಗಳು ಅಂತ. ಅವ್ರ ಮೇಲೆ ಹೋಗಿ ನೀವು ಬೇಡೋದು ಅಂದರೆ ಏನು ಅರ್ಥ ಅಂತ. ನಿನ್ನ ಯೋಗ್ಯತೆಗೆ ಭಾಳ ಕಡಿಮೆ ಆಯ್ತಿದ್ದು. ಹಸಿವು, ಬಾಯಾರಿಕೆ, ಎಲ್ಲೋ ತೋರಿಸುತ್ತೆ, ಎಲ್ಲೋ ಅವರಿಗೆ ಉರಿಯುತ್ತೆ. ಇಂಥ ಜನ್ಮ ಅವರಿದ್ದು ಮನುಷ್ಯರು ಅಂದರೆ ನೀನು ಎಂಥವನು ಅಂತ. ಮತ್ತು ಈಗ ಹಲವಾರು ಸುತ್ತು ನೀನು ಗೆದ್ದಾಯಿತು, ಇಡೀ ಪ್ರಪಂಚ ಸಂಚಾರ ಮಾಡಿದೆಯೇ, ಅನೇಕ ಮಹಾವೀರರನ್ನ ಹೊಡೆದುರುಳಿಸಿದೆಯಾ ನೀನು, ಮುಗಿದಿದೆ. ಮತ್ತೆ ಮಾಡಿದ್ದನ್ನೇ ಯಾಕಪ್ಪ ನೀನು ಮಾಡಬೇಕು? ಮತ್ತೇನು ಮಾಡಲಿ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅವನ ಭಾವ ರಾವಣರದ್ದು. ಅವನು ಹೇಳಿಲ್ಲ ಬಾಯ್ಬಿಟ್ಟಿಯನ್ನು. ಆದರೆ ಯಾರಿಗಾರು ಹೊಡಿದೆ, ಯಾರಿಗಾರು ಬಡಿದೆ, ಸುಮ್ಮನೆ ಕೂತ್ಕೊಳ್ಳೋ ಜಾತಿ ಅಲ್ಲ ಅದು, ಎಲ್ಲರೂ ಕೆಲಸ ಬೇಕು ಅವನಿಗೆ ಅಂತ. ಹಾಗಾಗಿ ಏನಪ್ಪ ಮಾಡೋದು ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಈ ನಿಶ್ಚಿತವಾಗಿ ಸಾಯುವವರನ್ನೇ ಸಾಯಿಸುವ ಬದಲು ಸಾಯಿಸುವವನು ಇದಾನಲ್ಲ, ಅವನ ತಂಟೆಗೆ ಯಾಕೆ ಹೋಗಬಾರದು ನೀನು? ಮನುಷ್ಯರಿಗೆಲ್ಲ ಮೃತ್ಯುವನ್ನು ತಂದುಕೊಡೋನು, ಮನುಷ್ಯರು ಮಾತ್ರ ಅಲ್ಲ ಎಲ್ಲರಿಗೂ ಮೃತ್ಯುವನ್ನು ತಂದುಕೊಡ್ತಕ್ಕಂಥ ಅಂಥವನೊಬ್ಬನಿದ್ದಾನೆ, ನಿನಗೂ ಗೊತ್ತು ಯಾರು ಅಂತ. ಹೋಗಿ ಅವನನ್ನು ಯಾಕೆ ಕೆಣಕಬಾರ್ದು ನೀನು? ಅವನ ಜೊತೆಗೆ ಯಾಕೆ ಯುದ್ಧ ಮಾಡಬಾರ್ದು? ಇವರೆಲ್ಲ ಅಲ್ಲಿಗೆ ಹೋಗೋರು, ಯಮಲೋಕಕ್ಕೆ ಹೋಗೋರು. ನೀನು ಮೊದಲೇ ಹೋಗಿ ಒಂದು ಭೇಟಿ ಕೊಡು ಯಮಲೋಕಕ್ಕೂ ಅಂತ. ನೀನು ಪರಾಕ್ರಮನ ಯಮನಲ್ಲಿ ತೋರಿಸು. ಅವರು ಬಹಳ ವಿಚಾರ ಮಾಡಿದ್ದಾರೆ ನಾರದರು. ಯಾರ ಜೊತೆಗೆ ಇವನು ತಾಗಿಸ್ಬೇಕು ಇವನಿಗೆ ಅಂತ ತುಂಬ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಮನ ಜೊತೆಗೆ ಇವನಿಗೆ ತಾಗಿಸಿ ಹಾಕಿದರೆ ರಾವಣನಿಗೆ ಒಂದು ಕೆಲಸ ಆಯಿತು ಅಂತ. ನಮಗೂ ನೋಡೋಕ್ಕೂ ಕೂಡ ಒಂದು ಸ್ವಾರಸ್ಯ ಅಂತ. ಅವರಿಬ್ಬರು ಹೊಡೆದಾಡ್ತಾ ಇದ್ದರೆ ಯಮ ಮತ್ತು ರಾವಣ, ಅವನು ಅಂಥವನೇ ಇವನು ಅಂಥವನೇ, ಒಂದು ಶುರುವಾದರೆ ದೊಡ್ಡ ಮನೋರಂಜನೆಯೂ ಆಯಿತು ಅಂತ. ಹಾಗಾಗಿ ಯಮನಿಗೂ ರಾವಣನಿಗೂ ತಗುಲಿಸಿ ಹಾಕುವ ಪ್ರಯತ್ನದಲ್ಲಿದ್ದಾರೆ ನಾರದರು ಅಂತ. ಆದರೆ ಇದ್ರ ಉದ್ದೇಶ ಬೇರೆ ಇದೆ. ಆಗಲೇ ನಿಮಗೆ ಹೇಳಿದ ಹಾಗೆ ನಾರದರ ತಂತ್ರ ಏನು ಅಂದರೆ ಅದು ಡಿಸ್ಟ್ರಾಕ್ಷನ್, ಡೈವರ್ಷನ್, ಅದು ಅವರ ತಂತ್ರ. ಯುದ್ಧ ಮಾಡುವಾಗ ಅದೊಂದು ತಂತ್ರ ಬರುತ್ತೆ ಅಂತ. ಯುದ್ಧ ಮಾಡುವಾಗ ಮಾತ್ರ ಅಲ್ಲ, ಜೀವನದಲ್ಲೇ ಬರುತ್ತೆ. ಅವನು ಅಲ್ಲಿದ್ದರೆ ತೊಂದರೆ ಅಂತಂದರೆ ಅಲ್ಲಿರದೇ ಥರ ಮಾಡು ಅಂತ. ಅವನಿದ್ದರೆ ಅಲ್ಲಿ ಪರಿಹಾರ ಇಲ್ಲ, ಸುಧಾರಿಸ್ಕೊಳ್ಳೋಕ್ಕಾಗೋದಿಲ್ಲ ಅವನನ್ನು ಅಂತಂದರೆ ಬೇರೆ ಕಡೆ ಹೋಗೋ ಥರ ಮಾಡು, ಬೇರೆ ಕಡೆ ಎಂಗೇಜ್ ಮಾಡುವನನ್ನು. ಮಹಾಭಾರತದ ಯುದ್ಧದಲ್ಲಿ ನೀವೆಲ್ಲ ಕೇಳಿರ್ತೀರಿ, ಅಭಿಮನ್ಯುವಿನ ವಧೆ ಆಗಿದ್ದು ಹೇಗೆ? ಅರ್ಜುನ ಇದ್ನ ಅವತ್ತಲ್ಲಿ, ಅಭಿಮನ್ಯುವಿನ ವಧೆ ಆದಾಗ ಇಲ್ಲ ಅವನು. ಯಾಕಿಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಅವನು ಇಲ್ಲದಂತೆ ಮಾಡಲಾಗಿತ್ತು ಅಂತ. ಧರ್ಮರಾಜನನ್ನು ಸೆರೆ ಹಿಡಿಯುವ ಪ್ರಯತ್ನ, ದ್ರೋಣರ ನೇತೃತ್ವದ ಕೌರವರಿಗೆ ಧರ್ಮರಾಜನ ಸೆರೆ ಹಿಡಿತಕ್ಕಂಥ ಉದ್ದೇಶ, ಅಲ್ಲಿಗೆ ಯುದ್ಧನೇ ಮುಗಿದೋಗುತ್ತೆ ಅಂತ ಅಷ್ಟು ಮಾಡಿದರೆ ಅಂತ. ಅರ್ಜುನ ಇದ್ದಾಗ ಆಗೋದಿಲ್ಲ ಅದು. ಹಾಗಾಗಿ ಕೃಷ್ಣಾರ್ಜುನರು ದೂರ ಹೋಗಬೇಕು, ಹತ್ತಿರ ಇರಬಾರ್ದು. ಅದಕ್ಕೇನು ಮಾಡಿದರು? ಸಂಶಪ್ತಕರನ್ನು ಮಾಧ್ಯಮವಾಗಿ ಮಾಡಿದರು ಅಂತ. ಶಪಥ ಮಾಡಿ ಯುದ್ಧ ಮಾಡೋರು ಅವರು ಶಪಥ ಮಾಡಿ ಯುದ್ಧಕ್ಕೆ ಆಹ್ವಾನ ಮಾಡಿದರು ಕೃಷ್ಣಾರ್ಜುನರನ್ನು. ಬನ್ನಿ ನಮ್ಮನ್ನು ಎದುರಿಸಿ, ನಮ್ಮ ಜೊತೆಗೆ ಯುದ್ಧ ಮಾಡಿ ಅಂತ. ಅದು ಯುದ್ಧ ಭೂಮಿ ಸ್ವಲ್ಪ ಇನ್ನೊಂದು ಪಾರ್ಶ್ವ, ಅದು ಸ್ವಲ್ಪ ದೂರ. ಅದು ಆ ಕಡೆಗೆ ಕೃಷ್ಣಾರ್ಜುನರು ಹೋದಾಗ ಅರ್ಜುನ ಯಾರು ಯುದ್ಧಕ್ಕಾದ್ರೆ ಹೋಗದೇ ಇರೋ ಪ್ರಶ್ನೆ ಇಲ್ಲ, ಹೋಗಲೇಬೇಕು ಅವನು. ಅರ್ಜುನ ಕ್ಷತ್ರಿಯನಾದವನು, ಹಾಗೆ ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅನಿವಾರ್ಯವಾಗಿ ಅರ್ಜುನ ದೂರ ಹೋದಾಗ ಯುದ್ಧಕ್ಕೋಸ್ಕರವಾಗಿ ಯುದ್ಧ ಭೂಮಿಯ ಇನ್ನೊಂದು ಪಾರ್ಶ್ವಕ್ಕೆ ಹೋದಾಗ ಈ ಕಡೆಗೆ ಚಕ್ರವ್ಯೂಹವನ್ನು ರಚನೆ ಮಾಡಿ ಅದನ್ನು ಬೇಯಿಸುವಂಥವ್ರು ಯಾರೂ ಇಲ್ಲ. ಧರ್ಮರಾಜನನ್ನು ಸೆರೆ ಹಿಡಿಬೇಕು ಅನ್ನೋ ಪ್ರಯತ್ನ ನೋಡಿ. ಏನು ತೋರಿಸುತ್ತೆ ಇದು ಅಂದರೆ, ಬೇರೆ ಕಡೆ ಎಂಗೇಜ್ ಮಾಡು. ಯಾರಿದ್ದರೆ ನಿನಗೆ ತೊಂದರೆಯೋ ಅವ್ರನ್ನ ಬೇರೆ ಕಡೆ ಎಂಗೇಜ್ ಮಾಡು. ಡಿಸ್ಟ್ರಾಕ್ಷನ್ ನಾರದರು ಮಾಡ್ತಾ ಇರುವಂಥದ್ದು ಅದು ಅಂತ. ಹಾಗಾಗಿ ಇವರನ್ನು ಮರ್ತ್ಯರನ್ನು ಉಳಿಸ್ಬೇಕು ಅಂದರೆ ಯಮನಿಗೂ ಮೃತ್ಯುವಿಗೂ ಯುದ್ಧ ಮಾಡಿಸ್ಬೇಕು, ಯಮನಿಗೂ ಮೃತ್ಯುವಿಗೂ ತಾಗಿಸಿ ಹಾಕಬೇಕು. ಅಲ್ಲಿಯೇ ಸುಮಾರು ಸಮಯ ಬೇಕು. ಹೋದಾಗ ಅವನು ಮನಸ್ಸೇ ಬೇರೆ ಆಗ್ಬೋದು ಮುಂದಕ್ಕೆ ಅಂತ. ಒಂದು ಕ್ಷಣ ತಪ್ಪಿದರೆ ಆಮೇಲೆ ಮತ್ತೆ ಇವ್ರ ತಂಟೆಗೆ ಬರ್ತಾನೋ ಇಲ್ವನು, ಬರಲಿಲ್ಲ ಮತ್ತೆ ಅವನು ಆಮೇಲೆ ಅಷ್ಟಾಗಿ ಬರಲಿಲ್ಲ. ರಾವಣ ಹೇಳಿದಂತೆ, ನಾರದರೆ ನಂದು ಬೇರೆ ಯೋಜನೆ ಇದೆ, ನಾನು ಬೇರೆ ಯಾವುದೋ ಕೆಲಸಕ್ಕೆ ಹೊರಟಿದ್ದೇನೆ, ಈ ಮಧ್ಯೆ ಈಗ ಬಂದುಬಿಟ್ರಲ್ಲ ನೀವು, ಯಾತಕ್ಕೆ ಹೊರಟಿದೆಯಪ್ಪ ಅಂತ. ಇಲ್ಲ, ನಾನು ಈ ರಸಾತಲವನ್ನೆಲ್ಲ ಗೆದ್ದು
ನಾಗರನ್ನೆಲ್ಲ ಸರ್ಪರನ್ನೆಲ್ಲ ವಶಕ್ಕೆ ತರಬೇಕು, ಅವ್ರನ್ನೆಲ್ಲ ಸೋಲಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಅದೆಲ್ಲ ಒಂದು ಹಂತ ಆಗಿದೆ. ಈಗ ಏನು ಮಾಡೋನು ಇದ್ದೇನೆ ಅಂದರೆ ಸಮುದ್ರ ಮಥನ ಮಾಡಿಸ್ಬೇಕು ಅಂತಿದ್ದೇನೆ. ಅವನು ಸಮುದ್ರ ಮಥನ ಮಾಡಿಸಿ ಅಮೃತವನ್ನು ಉತ್ಪಾದನೆ ಮಾಡಿ ಕುಡಿದು ಬಿಡೋದು ಅಂತ ಬ್ರಹ್ಮ ವರ ಕೊಡ್ತಿದ್ರು. ಏನಾಯಿತು, ನಾನೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ ಅಂತ. ಇದೊಂದು ಯೋಜನೆ ಇದೆ ಅವನದ್ದು. ಹೇಗೋ ಅವನು ಕತೆ ಕೇಳಿದ್ದ, ಹಿಂದೊಂದು ಕಾಲದಲ್ಲಿ ಸಮುದ್ರ ಮಥನ ಆಗಿತ್ತು, ಅಮೃತ ಉತ್ಪಾದನೆ ಆಗಿತ್ತು, ಅದರಿಂದ ದೇವತೆಗಳು ಕುಡಿದು ಅಮರರಾದರು ಅಂತ ಒಂದು ಕತೆ ಕೇಳಿದ್ನೋ ಇಲ್ವೋ, ಅದನ್ನು ಪ್ರಯೋಗ ಮಾಡೋಕೆ ಹೊರಟಿದ್ದಾನೆ ಅವನಿಗ ಅಂತ. ಹಾಗಾಗಿ ಸಮುದ್ರ ಮಥನ ಮಾಡಿಸ್ಬಿಡೋದು ಅಂತ ಒಂದು ಕಾರ್ಯಕ್ರಮ ಇದೆ ಅವನದ್ದು ಬಂದೀಗ. ನಾರದರಿಗೆ ಮತ್ತೂ ತಲೆಬಿಸಿ ಆಯಿತು, ಇನ್ನು ಸಮುದ್ರ ಮಥನ ಮಾಡ್ಸೋಕೆ ಬಿಟ್ಬಿಟ್ರೆ ಈಗ ಕತೆಗೆ ನಮ್ಮ ಮುಂದಕ್ಕೆ ಅಂತ. ಹಾಗಾಗಿ ನಾರದರು ಹೇಳಿದ್ರಂತೆ, ಇಲ್ಲ ಇಲ್ಲ, ಇದೇ ದಾರಿ ನಿಮ್ಮ ಮುಂದೆ ಹೋಗಿರೋ ಅಂಥದ್ದು. ದಕ್ಷಿಣ ತೋರಿಸಿ ಅವರಿಗೆ, ದಕ್ಷಿಣ ದಿಕ್ಕನ್ನು. ಅದೆಲ್ಲ ಆಮೇಲೆ ನೀ ಯಮನನ್ನ ಗೆದ್ರೆ ಮತ್ತೆ ಅಮೃತ ಹಾಕ್ಬೇಕಾಗತ್ತೆ ನಿನಗೆ. ಅಮೃತದ ಪ್ರಶ್ನೆ ಇಲ್ಲ. ಕ್ವಖಲ್ ವಿಧಾನಿ ಮಾರ್ಗೇಣ ತ್ವಯ ಹೆನ್ನೇನ ಗಮ್ಯತೆ. ನೀನು ಈಗ ಬೇರೆ ದಾರಿಯಲ್ಲಿ ಹೋಗೋ ಪ್ರಶ್ನೆ ಇಲ್ಲ, ಈ ದಾರಿಯಲ್ಲೇ ಹೋಗ್ಬೇಕು, ನೀನು ದಕ್ಷಿಣ ದಿಕ್ಕಲ್ಲೇ ಹೋಗಬೇಕು. ಈ ದಿಕ್ಕಲ್ಲಿ ಹೋದರೆ ಮುಂದೆ ಸಿಗುವಂಥದ್ದು ಪ್ರೇತರಾಜನ ನಗರಿ ಅಂತ. ಪ್ರೇತಗಳ ಒಡೆಯ ಯಾರವನು? ಯಮಧರ್ಮ. ಅವರ ನಗರ ಸಿಗುವಂಥದ್ದು. ಹೋಗು ನೀನು, ಯಮನಲ್ಲಿ ಯುದ್ಧ ಮಾಡು ಅಂತ ಅವನನ್ನು ಪ್ರೋತ್ಸಾಹ ಕೊಟ್ಟು ಕೊಟ್ಟು ಹುರಿದುಂಬಿಸಿ ಅವನು ಎಲ್ಲಿವರಿಗೆ ಬಂದ ಅಂದರೆ ಇಲ್ಲ ಇಲ್ಲ ಈಗ ಅಲ್ಲೇ ಹೋಗ್ತೇನೆ ಅಂತ ಅನ್ನೋವರಿಗೆ ಅವನನ್ನು ತಂದು ಕಳಿಸ್ಕೊಟ್ರಂತೆ. ದೊಡ್ಡ ನಗುವನ್ನು ನಕ್ಕರಂತೆ, ಅಟ್ಟಹಾಸ ಮಾಡಿದಂತೆ. ಹೊರಟೆ ಈಗ ಯಮನ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಒಂದು ವಿಕಟಾಟ್ಟಹಾಸವನ್ನು ಮಾಡಿ ಕೃತಂ ಅಂತ, ನೀವು ಹೇಳಿದ್ದನ್ನು ಮಾಡ್ತಾನೆ ಅಂತ. ಇಂಥ ಸಲಹೆ ಯಾರು ಕೊಟ್ಬಿಟ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಕೊಲ್ಲು, ಕಡಿ, ಕೊಚ್ಚು, ಮುರಿ, ದಾಳಿ ಮಾಡು ಅಂತ ಯಾರು ಬಂದು ಹೇಳಿದರೆ ಭಲೆ ಭೇಷ್ ಅಂತ ಹೇಳೋನು ಅವನು. ಶೂರ್ಪಣಕ್ಕೆ ಒಂದು ಸಲಹೆ ಕೊಟ್ಲಲ್ಲ, ಹೋಗು ರಾಮನ ಹೆಂಡತಿ ಸೀತೆ ಅಪಹಾರ ಮಾಡ್ಕೊಂಬಂದರೆ, ಒಳ್ಳೆ ಸಲಹೆ ಕೊಟ್ಟೆ ಅಂತ ಖುಷಿ ಅವನಿಗೆ. ಅದೇ ಮಾರೀಚ, ಬೇಡ ಬೇಡ ಬೇಡ, ಆ ಕೆಲಸ ಮಾಡಬೇಡ, ತೊಂದರೆ ಆಗತ್ತೆ ಅಂದರೆ ಕೊಂದ ಬಿಡ್ತೇನೆ ನಿನ್ನನ್ನು ಅಂತ. ಇನ್ನೊಂದು ಸರಿ ಹೇಳಿ ನೋಡೋಣ. ಇಂಥ ಬುದ್ಧಿ ಅವನದ್ದು. ಹಾಗಾಗಿ ನಾರದರ ಸಲಹೆಯನ್ನು ಕೊನೆಗೆ ಸ್ವೀಕಾರ ಮಾಡಿ ದಕ್ಷಿಣ ದಿಕ್ಕಿಗೆ ಹೊರಟ. ಅದಕ್ಕೊಂದು ಕಾರಣವಿದೆಯಂತೆ. ನಾರದರಿಗೆ ಹೇಳ್ತಾನವನು, ನಾನು 4 ಪ್ರಧಾನ ಲೋಕಪಾಲಕರನ್ನು ಎಲ್ಲರನ್ನೂ ಗೆಲ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೇನೆ. 4 ಪ್ರಧಾನವಾದ ದಿಕ್ಕುಗಳು ಯಾವುದೆಲ್ಲ? ಪೂರ್ವ, ದಕ್ಷಿಣ, ಪಶ್ಚಿಮ. ಪೂರ್ವಕ್ಕೆ ಅಧಿಪತಿ ಯಾರು? ದಕ್ಷಿಣಕ್ಕೆ? ಪಶ್ಚಿಮಕ್ಕೆ? ವರುಣ. ಪಶ್ಚಿಮಕ್ಕೆ. ಉತ್ತರಕ್ಕೆ? ಕುಬೇರ. ಪೂರ್ವ ದಿಕ್ಕಿನ ಲೋಕಾಧಿಪತಿ, ಲೋಕಪಾಲಕ, ಒಂದೊಂದು ದಿಕ್ಕನ್ನು ಒಬ್ಬೊಬ್ಬರು ಇಟ್ಕೊಂಡಿದ್ದಾರೆ, ಭಾಗ ಮಾಡ್ಕೊಂಡಿದ್ದಾರೆ ಅವರು. 4 ಲೋಕಪಾಲಕರು ಮೊದಲು, 8 ಅಂತಲೂ ಹೇಳ್ತಾರೆ, ಮುಂದಕ್ಕೆ ಅದನ್ನು 8 ಅಂತಲೂ ಕೂಡ ಕರೆದಿದ್ದಾರೆ. ಉಪದಿಕ್ಕುಗಳನ್ನು, ವಿದಿಕ್ಕುಗಳನ್ನು ಸೇರಿಸಿದಾಗ ಇವನ ಪಟ್ಟಿಯಲ್ಲಿ 4 ಇದೆ ಸದ್ಯಕ್ಕೆ. ಹಾಗಾಗಿ ಪೂರ್ವ 8 ಒಂದು ಈಶ್ವರನ ಬರ್ತಾನಲ್ಲಿ. ಹಾಗಾಗಿ 4 ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಈ 4 ಜನರನ್ನು ಚತುರೋ ಲೋಕಪಾಲಾನ್ ಅವಜಯಿಷ್ಯಾಮಿ, ಗೆಲ್ತೇನೆ ಎನ್ನುವ ಪ್ರತಿಜ್ಞೆ ಇದೆ. ಹಾಗಾಗಿ ನಾನು ಹೊರಟೆ. ಈಗ ಆ ಯಮನಾದರೂ ಎಂಥವನು, ಎಲ್ಲರಿಗೂ ಪೀಡೆ ಕೊಡ್ತಾನೆ, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡ್ತಾನೆ, ಎಲ್ಲ ಜೀವಗಳಿಗೂ ಏನು ಕ್ಲೇಶ ಕೊಡ್ತಾನವನು ಅಂತ ಒಂದು ಜೀವಕಾರುಣ್ಯ ಬಂದ್ಬಿಡ್ತಂತೆ ಅವನಿಗೆ, ರಾವಣನಿಗೆ. ಇಷ್ಟು ತನಕ ಮಾಡ್ತಾ ಇದ್ದ ಕೆಲಸ ಏನು ಅಂದರೆ ಯಮನೂ ಕೂಡ ಮಾಡಿದರೆ ಕೆಲಸ ಮಾಡಿದ್ದಾನೆ. ಈಗ ಇದ್ದಕ್ಕಿದ್ದಂತೆ ದೊಡ್ಡ ಮನುಷ್ಯರು, ದೊಡ್ಡವರು ಬಂದಿದ್ದಾರಲ್ಲ, ಇವನು ದೊಡ್ಡವ್ರ ಥರ ಮಾತಾಡ್ತಾನೆ. ಪ್ರಾಣಿ ಸಂಕ್ಲೇಶ ಕರ್ತಾರಂ, ಎಲ್ಲ ಜೀವಗಳಿಗೂ ಕ್ಲೇಶ ಕೊಡ್ತಾ ಇದ್ದಾನೆ ಯಮ. ಅವನಿಗೊಂದು ಗತಿ ಕಾಣಿಸ್ತಾನೆ ಅಂತ ಹೊರಟ. ಅವನ ಮಂತ್ರಿಗಳು 4 ಮಂದಿ ಮಂತ್ರಿಗಳಿದ್ದಾರೆ ಅವನಿಗೆ, ಅವರೆಲ್ಲ ಕರ್ಕೊಂಡು ಹೊರಟನಂತೆ. ಮಾರೀಚ, ಧೂಮ್ರಾಕ್ಷ, ಪ್ರಹಸ್ತ, ಇವರೆಲ್ಲ ಮನೆ ಹಾಳರು 4. ಇವನೊಬ್ಬ ಊರು ಹಾಳ. ಈ 5 ಜನ ಸೇರಿ ಹೊರಟರು ಆ ಕಡೆಗೆ ಅಂತ, ದಕ್ಷಿಣ ದಿಕ್ಕಿಗೆ, ಪ್ರೇತರಾಜ ನಗರಿಯ ಕಡೆಗೆ ಹೊರಟರು ಅಂತ. ಆ ಕಡೆ ನಾರದರು, ಯಮ ಆ ಕಡೆ, ರಾವಣ ಆ ಕಡೆ ಹೊರಟ ಮೇಲೆ ಇವರು ಅಲ್ಲೇ ನಿಂತು ಯೋಚನೆ ಮಾಡ್ತಾ ಇದ್ದಾರೆ ನಾರದರು. ಏನಾಗ್ಬೋದು ಈಗ ಅಂತ ಕುತೂಹಲ ಅವರಿಗೆ. ಅವರು ಇಲ್ಲೇ ವಿಜುವಲೈಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಏನೇನು ನಡೀಬೋದು. ಇವನು ಹೋಗಿ ಸವಾಲು ಹಾಕೋದು ಯಮನಿಗೆ, ಯಮ ಎದ್ದು ಬರೋದು ಯುದ್ಧಕ್ಕೆ. ಇಬ್ಬರು ಯುದ್ಧ ಶುರು ಮಾಡಿಕೊಂಡ್ರೆ ಪ್ರಪಂಚಕ್ಕೆ ಏನಾಗ್ಬೋದು, ಬೆಟ್ಟಕ್ಕೆ ಬೆಟ್ಟ ಬಂದು ತಾಗಿದ್ರೆ ಏನಾಗ್ಬೋದು ಅಂತ. ಹಾಗಾಗಿ ಕಲ್ಪನೆ ಮಾಡ್ಕೋತಾ ಇದ್ದಾರೆ ಅವರು. ಚಿಂತೆಯಾಮಾಸ ವಿಪ್ರೇಂದ್ರು ಮುಹೂರ್ತಂ ಧ್ಯಾನಮಾಸ್ಥಿತ. ಒಂದು ಸ್ವಲ್ಪ ಹೊತ್ತೇ ಬೇಕಾಯ್ತಂತೆ ಅವರಿಗೆ ಆ ಪರಿಕಲ್ಪನೆಗೆ ಅಂತ, ಏನು ನಡಿಬೋದು ಅಲ್ಲಿ ಯಮಲೋಕದಲ್ಲಿ ಈಗ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರು ಹೇಳ್ಕೊತಾರೆ, ತಮಗೆ ತಾವು ಹೇಳ್ಕೊತಾರೆ ನಾರದರು. ಎಂಥವನು ಕಾಲ, ಎಂಥವನು ಯಮ. 3 ಲೋಕದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ಅವನು ವಶ ಆಗಲೇಬೇಕು. ಅದು ಮನುಷ್ಯರಿರ್ಬೋದು, ದೇವತೆಗಳಿರ್ಬೋದು, ಎಲ್ಲರೂ ಒಂದಲ್ಲ ಒಂದು ದಿನ ಅವರ ಆಯುಸ್ಸು ಮುಗಿದಾಗ ಯಾರು ವಶವಾಗ್ತಾರೋ ಅವನನ್ನು ಹೇಗೆ ಗೆಲ್ತಾನೆ ಈ ರಾವಣ?
ಸಾಕ್ಷಿ ಅವನು, ಸ್ವದತ್ತ ಕೃತ ಸಾಕ್ಷಿ. ನಾವು ಏನನ್ನೇ ಕೊಟ್ಟರು ಅವನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಪುಣ್ಯ ಬಂತು ಇವನಿಗೆ ಅಂತ, ಒಳ್ಳೇದು ಮಾಡಬೇಕು ಅಂತ. ನಾವು ಏನನ್ನೇ ಮಾಡ್ತಾ ಇದ್ರು ಕೂಡ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ ಅವನು. ಪಾಪವೋ ಪುಣ್ಯವೋ, ಪಾಪವಾದರೆ ದುಃಖ, ಪುಣ್ಯವಾದರೆ ಸುಖ ಕೊಡುವುದಕ್ಕೆ ಕಾಯ್ತಾ ಇರ್ತಾನೆ ಅವನು. ಹಾಗಾಗಿ ಪ್ರತಿಯೊಬ್ಬರ ಬದುಕಿನ ಪ್ರತಿಯೊಂದು ಘಟನಾವಳಿಯ ಸಾಕ್ಷಿ ಅವನು. ಅಂಥವನ ಮೇಲೆ ಇವನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಬರೇ ಸಾವಿಗೆ ಕಾರಣ ಮಾತ್ರ ಅಂತಲ್ಲ, ಅವನು ಬದುಕಿರೋದಕ್ಕೂ ಅವನೇ ಕಾರಣವಂತೆ. ಯಾಕೆಂದ್ರೆ ಅವನು ಕೊಂದಿಲ್ಲ, ಹಾಗನ್ನು ಬದುಕಿದ್ದೇವೆ ಅಷ್ಟೇ ಅಂತ. ನಮ್ಮ ಕೊರಳಿಗೆ ಒಂದು ಭಾಷೆ ಹಾಕಿಲ್ಲ ಅವನು ಅಂತ. ಲಬ್ಧ ಸಂಜ್ಞಾ ವಿಚೇಷ್ಟಂತೆ ಲೋಕ ಯಸ್ಯ ಮಹಾತ್ಮನಃ. ಯಾವನ ಕನಿಕರದಿಂದಾಗಿ ಅಥವಾ ಯಾವನು ತನ್ನ ಮರ್ಯಾದೆಯನ್ನು ಪಾಲನೆ ಮಾಡ್ತಾ ಇರೋದ್ರಿಂದಾಗಿ ನಾವೆಲ್ಲ ಬದುಕಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಅಂಥವನು. 3 ಲೋಕದಲ್ಲಿ ಎಲ್ಲರೂ ಭಯಪಡ್ತಾರೆ, ಓಡ್ತಾರೆ. ಹೋಗಿ ಅವನ ಮೇಲೆ ದಾಳಿ ಮಾಡೋಕ್ಕೆ ಹೊರಟಿದ್ದಾನಲ್ಲ, ಏನಾಗ್ಬೋದು ಮುಂದಕ್ಕೆ ಕತೆ ಅಂತ ಹೀಗೆಲ್ಲ ಅವನು ಚಿಂತನೆ ಮಾಡ್ತಾ ಇದ್ದಾನೆ. ಕುತೂಹಲ ತುಂಬ ಆಯಿತು ನಾರದರಿಗೆ. ನಾನು ಹೋಗಿ ನೋಡ್ತೇನೆ ಏನಾಗುತ್ತೆ ಅಲ್ಲಿ ಅಂತ ಹೊರಟ್ರಂತೆ ಮೆಲ್ಲ. ಕೌತೂಹಲ ಸಮುತ್ಪನ್ನ ಯಾಸ್ಯಾಮ ಯಮ ಸಾಧನಂ. ಯಮಲೋಕಕ್ಕೆ ಹೋಗ್ತೇನೆ. ಯಾಕೆ ಹೋಗೋದು ಅಂದರೆ ಈ ವಿಮರ್ದ ಯಮ ರಾವಣರ ವಿಮರ್ದವನ್ನು ನೋಡಬೇಕು, ಕಣ್ಣಾರೆ ನೋಡಬೇಕು ಅದನ್ನು ಅಂತ ಹೊರಟರು ಅಂತ. ಇವರೇ ಅದನ್ನು ಹೊತ್ತು ಹಾಕಿದ್ದು ನಾರದರು. ಆದರೆ ಒಳ್ಳೆಯದಕ್ಕೋಸ್ಕರವಾಗಿ ಗೊತ್ತಿರಲಿ ನಿಮಗದು. ಕಲಹಪ್ರಿಯ ಅಂದ್ರೆ ಏನು ಗೊತ್ತಲ್ಲ ನಿಮಗೆ. ಹೊರಟ್ರಂತೆ ನಾರದರು ಅಂತ. ಆದರೆ ಅವರು ಎಷ್ಟು ಚುರುಕಿದ್ದಾರೆ ನಾರದರು ಅಂದರೆ, ಅವರ ಗತಿ ಎಷ್ಟು ಶೀಘ್ರ ಅಂದರೆ, ಪುಷ್ಪಕದ ರಾವಣನಿಗಿಂತ ಮೊದಲು ಯಮಲೋಕವನ್ನು ತಲುಪಿ ಯಮನಿಗೆ ಈ ಸುದ್ದಿ ಅವರೇ ಹೇಳ್ತಾರೆ, ರಾವಣ ಬರ್ತಾ ಇದ್ದಾನೆ ನಿನ್ನ ಮೇಲೆ ಯುದ್ಧಕ್ಕೆ ಅಂತ. ಲಘು ವಿಕ್ರಮ ರಾವಣನ ಪುಷ್ಪಕಕ್ಕಿಂತ ಅದೆಷ್ಟೋ ವೇಗದಲ್ಲಿ ಪ್ರಯಾಣಿಸಿ, ಮನೋವೇಗದಲ್ಲಿ ಪ್ರಯಾಣಿಸಿ ಯಮಲೋಕವನ್ನು ಸೇರಿ ಯಮನನ್ನು ಭೇಟಿ ಮಾಡಿ ಅವನಿಗೆ ರಾವಣ ಬರೋಕ್ಕಿಂತ ಮುಂಚೆ ಕತೆ ಹೇಳಿಬಿಟ್ರು ಅವನಿಗೆ. ನಾರದರು ಹೋದಾಗ ಯಮ ಏನು ಮಾಡ್ತಾ ಇದ್ದ ಅಂದರೆ, ಅಗ್ನಿಸಾಕ್ಷಿಯಾಗಿ ಪ್ರಾಣಿಗಳಿಗೆ ಅವರವರ ಕರ್ಮದ ಫಲವನ್ನು ವಿಧಾನ ಮಾಡ್ತಾ ಇದ್ದಂತೆ. ಪವಿತ್ರವಾದ ಕಾರ್ಯ ಅಂತ ಅಗ್ನಿಸಾಕ್ಷಿಯಾಗಿ ಮಾಡ್ತಾನಂತವನು. ಅಗ್ನಿ ಪುರಸ್ಕೃತಂ ಅಂಥವನು ಯಮಧರ್ಮ ಅಂತ. ಪ್ರಾಣಿನೋ ಯಸ್ಯ ಯಾದೃಶಂ. ಯಾರ ಪರ ವಿರೋಧ ಇಲ್ಲ, ಯಾರ ಬಗ್ಗೆ ಮಮತೆ ಇಲ್ಲ, ಯಾರ ಬಗ್ಗೆ ದ್ವೇಷವೂ ಇಲ್ಲ. ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ, ಇವನು ಮಾಡಿದ ಒಳ್ಳೆಯದಕ್ಕೆ ಇವನಿಗೆ ಸ್ವರ್ಗ ಅಂತ. ಹಾಗಾಗಿ ಪುಣ್ಯ ಪಾಪಗಳಿಗೆ ಸುಖ ದುಃಖಗಳನ್ನು ವಿಧಾನ ಮಾಡ್ತಾ ಇದ್ದಾನೆ ಯಮಧರ್ಮ. ಅಂಥ ಸಮಯದಲ್ಲಿ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ನಾರದರು. ನಾರದರನ್ನು ಸ್ವಾಗತ ಮಾಡಿ ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು, ಅವ್ರ ಕಾಲು ತೊಳೆದು, ಕೈಗೆ ನೀರು ಕೊಟ್ಟು, ಬಾಯಿಗೆ ನೀರು ಕೊಟ್ಟು ಪ್ರಶ್ನೆ ಮಾಡ್ತಾನೆ ಯಮ. ದೇವರ್ಷಿಗಳೇ, ಎಲ್ಲ ಕ್ಷೇಮ ಅಲ್ವಾ? ಧರ್ಮ ನಾಶ ಆಗ್ತಾ ಇಲ್ಲ ಅಲ್ವಾ ಅಂತ ಪ್ರಶ್ನೆ ನೋಡಿ. ಕಚ್ಚಿದ ಧರ್ಮ ನನ್ನ ನಶ್ಯತಿ. ಧರ್ಮಕ್ಕೇನಾದ್ರು ತೊಂದರೆ ಇದೆಯಾ ಎಲ್ಲಿಯಾದರೂ? ಧರ್ಮರಾಜ ಅವನು, ಅಧರ್ಮರಾಜ ಅಲ್ಲ ಅವನು, ಧರ್ಮರಾಜ ಅವನು. ಹಾಗಾಗಿ ಕಿಮ್ ಆಗಮನ ಕೃತ್ಯಂತೆ, ನೀವು ಬಂದಿದ್ದಾದರೂ ಯಾಕೆ, ಏನಾಗಬೇಕಿತ್ತು ನಿಮಗೆ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಇಲ್ಲ ಇವನು ದಶಗ್ರೀವ ಅಂತ ರಾವಣ ಅಂತ ಅವನು ಈ ಕಡೆಗೆ ಬರ್ತಾ ಇದ್ದಾನೆ. ಅವನು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರ್ತಾನವನು, ನಿನ್ನ ಮೇಲೆ ದಾಳಿ ಮಾಡ್ತಾನವನು. ನಿನಗೇನು ಮಾಡೋಕ್ಕೆ ಸಾಧ್ಯ? ನಿನ್ನ ಕೈಯಲ್ಲಿ ಕಾಳದಂಡ ಇದೆ. ಕಾಳದಂಡ ಇದ್ದವನ ಕೈ ಬಳಿಗೆ ಬಂದರೆ ಅವನ ಕತೆ ಏನಾಗಬೇಕು ಅವನಿಗೆ ಗೊತ್ತಿಲ್ಲ ಅವನಿಗೆ ಇನ್ನು. ಹಾಗಾಗಿ ನಿನ್ನನ್ನು ಕೆಣಕಲಿಕ್ಕೆ ಒಬ್ಬ ಕ್ಷುಲ್ಲಕ ರಾಕ್ಷಸ ಬರ್ತಾ ಇದ್ದಾನೆ, ನೀನು ಸಿದ್ಧನಾಗು ಅಂತ ಹೇಳ್ತಾ ಇರೋ ಹೊತ್ತಿಗೆ ದೂರದಲ್ಲಿ ಪುಷ್ಪಕ ವಿಮಾನ ಕಾಣಿಸ್ತು. ಪ್ರಜ್ವಲಿಸುವಂಥ ತೇಜೋಮಯವಾಗಿರ್ತಕ್ಕಂಥ ವಿಮಾನ ಅವನದ್ದಲ್ಲ, ಕುಬೇರನದ್ದದು. ಕಿತ್ತುಕೊಂಡು ಬಂದಿದ್ದು ರಾವಣ. ಆ ನರಕ ಲೋಕವಲ್ಲೇ ಬೆಳಕಾಯ್ತಂತೆ. ಪುಷ್ಪಕ ವಿಮಾನ ಬಂದಾಗ ಸೂರ್ಯೋದಯ ಆದಂತೆ. ನರಕ ಅಂದರೆ ಕತ್ತಲು ಅಲ್ವಾ, ಕತ್ತಲು ಜಾಸ್ತಿ ಇರ್ತಕ್ಕಂಥದ್ದು, ಅದರಲ್ಲಿ ಬೆಳಕಾಯ್ತಂತೆ ಪುಷ್ಪಕ ವಿಮಾನದ ಪ್ರಭೆಯಿಂದಾಗಿ ಅಂತ. ರಾವಣ ಬಂದು ಹೀಗೆ ನೋಡಿದಂತೆ ನರಕದ ಕಡೆಗೆ. ಎಲ್ಲ ತಮ್ಮ ಪಾಪದ ಫಲವನ್ನು ಉಣ್ತಾ ಇದ್ದಾರೆ ನರಕದಲ್ಲಿ. ಪ್ರಾಣಿನಃ ದುಷ್ಕೃತಂ ಭುಂಜಾನ. ತಾವು ಮಾಡಿದ ಪಾಪದ ಫಲವನ್ನು ಉಣ್ತಾ ಇದ್ದಾರೆ. ಕೆಲವರು ಪುಣ್ಯದ ಫಲವನ್ನು ಕೂಡ ಉಣ್ತಾ ಇದ್ದಾರೆ. ಅಂಥವರು ಉಂಟು, ಎರಡೂ ವರ್ಗ ಉಂಟು ನೋಡಿದಂತೆ. ಹಾಗೆ ನೋಡ್ತಾ ನೋಡ್ತಾ ಯಮನ ಅನುಚರರು ಕಂಡರು ಅವನಿಗೆ. ಆಮೇಲೆ ಯಮ ಯೋಧರು, ಯಮ ಸೈನಿಕರು ಅವರು ಕೂಡ ಕಂಡರು. ಹಾಗೆ ಮುಂದುವರೆದು ಬರ್ತಾ ಇದ್ದಾನೆ. ನರಕ ಯಾತನೆಯ ದರ್ಶನ ಆಯಿತು ರಾವಣನಿಗೆ.
ಇದಾಗ ನಾವು ಮಾತಾಡಿದ ಹಾಗೆ ಇದೆ. ಯಮಪುರುಷರು ಉಗ್ರರು, ಘೋರ ರೂಪರು, ಭಯಾನಕರು ಅವರು. ಅವರು ಈ ಜೀವಗಳನ್ನು ದಂಡಿಸ್ತಾ ಇದ್ದಾರೆ, ಪೀಡಿಸ್ತಾ ಇದ್ದಾರೆ. ವಧ್ಯಮಾನಾಂಶ ಕ್ಲಿಶ್ಯಮಾನಾಂಶ, ಅವರಿಗೆ ಕ್ಲೇಶಗಳು, ನಾನಾ ಥರದ ಕ್ಲೇಶಗಳನ್ನ ಕೊಡ್ತಾ ಇದ್ದಾರೆ ಜೀವಗಳಿಗೆ ಯಮಭಟರು. ಮಾತ್ರ ಅಲ್ಲ, ಕೆಲವರನ್ನು ಹೊಡೆದು ಬಡಿದು ಕತ್ತರಿಸಿ ಎಲ್ಲ ಮಾಡ್ತಾ ಇದ್ದಾರೆ. ಆ ಜೀವಗಳು ಕೂಕೊಳ್ತಾ ಇದ್ದಾವೆ. ಕ್ರೋಶತಶ್ಚ ಮಹಾನಾದಂ, ದೊಡ್ಡದಾಗಿ ಆ ಜೀವಗಳು ನೋವಾಗ್ತಾ ಇರಂತೂ ಕೂಕೊಳ್ತಾ ಇದ್ದಾವೆ. ಕೆಲವರಂತೂ ಹೇಗೆಂದರೆ ಈ ಯಮಭಟರು ಕೃಮಿಗಳನ್ನು ಬಿಟ್ಟು ಕಚ್ಚಿಸ್ತಾ ಇದ್ರಂತೆ. ಒಂದಷ್ಟು ಜೀವಗಳಿಗೆ ನಾನಾ ಪ್ರಕಾರದ ಕೃಮಿಗಳು, ಚೇಳೋ ಮತ್ತೊಂದು ಇಂಥದ್ದನ್ನೆಲ್ಲ ಬಿಟ್ಟು ಆ ಜೀವಗಳನ್ನು ಕಚ್ಚಿಸ್ತಾ ಇದ್ದಾರೆ. ಇನ್ನು ಕೆಲವು ಜೀವಗಳನ್ನು ನಾಯಿಗಳು ಹರಿದು ತಿಂತಾ ಇದ್ದಾವೆ. ನರಕಲೋಕದ ನಾಯಿಗಳು ಭಯಂಕರವಾಗಿರ್ತಕ್ಕಂಥವು, ಅವು ಹರಿದು ತಿಂತಾ ಇದ್ದಾವೆ. ಆದರೂ ಜೀವ ಹೋಗ್ತಾ ಇಲ್ಲ. ಇದಕ್ಕೆ ಜೀವ ಹೋಗಿ ಆಗಿದೆ, ಜೀವ ಹೋಗೋಕ್ಕೇನೂ ಇಲ್ಲ, ವೇದನೆ ಮಾತ್ರ ಇದೆ ಅಂತ. ವೇದನೆ ಮುಗಿಯೋದಿಲ್ಲ ಅಂತ. ಎಷ್ಟು ಆಕ್ರಂದನ ನಡೀತಾ ಇತ್ತಂತೆ ಅಂದರೆ, ಆರ್ತನಾದ ನಡೀತಾ ಇತ್ತಂದರೆ ಕೇಳೋಕ್ಕೆ ಸಾಧ್ಯ ಇಲ್ಲ ಕಿವಿಗಳಿಂದ. 2 ಕಿವಿಯಿಂದ ಕೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, 20 ಕಿವಿಯಿಂದ ಕೇಳೋದಕ್ಕೆ ಅವನು. ಹಾಗಾಗಿ ಶ್ರೋತ್ರಾಯಾಸ ಕರ ವಾಚಃ, ಅವ್ರು ಪಡ್ತಾ ಇರೋ ಕಷ್ಟ ಆಗಿರಲಿ, ಆ ಕೂಗನ್ನು ಕೇಳಿ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಅಂಥ ಒಂದು ನೋವಿನ ಆಕ್ರಂದನ ನಡೀತಾ ಇತ್ತಂತೆ. ಅಲ್ಲಿ ಭಯ ಆಗುವಂತೆ ಇತ್ತು ಯಾರಿಗಾದರೂ ಕೂಡ ಅದು ಅಂತ. ವೈತರಣಿಯನ್ನು ನೋಡ್ತಾನೆ ರಾವಣ. ಶೋಣಿತವಾದ ಕಾಮ್, ರಕ್ತ ಮತ್ತು ಕೀವುಗಳೇ ನೀರಾಗಿ ಉಳ್ಳಂಥ ವೈತರಣಿ ನದಿ. ಆ ವೈತರಣಿ ನದಿಯಲ್ಲಿ ಜೀವಗಳನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಯಮಭಟರು. ಹಿಂದೆ ಬಂದಿತ್ತಲ್ವಾ, ಆ ಮೂಗಿಗೋ ಕಣ್ಣಿಗೋ ಕಿವಿಗೋ ಬಳ್ಳಿ ಹಾಕಿ ಮೇಲಿಂದ ಅವರು ಆಕಾಶದಲ್ಲಿ ಇರ್ತಾರೆ, ಅವರು ಎಳ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರನ್ನು. ಇನ್ನು ಕೆಲವರಿಗೆ ಆ ಯೋಗವೂ ಇಲ್ಲ, ಮುಳುಗ್ತಾ ಹೇಳ್ತಾ ಇರ್ತಾರೆ, ಸುಳಿಗಳಲ್ಲಿ ಪಾತಾಳ್ತಾ ಇರ್ತಾರೆ, ಮೇಲೆ ಬರ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾನೆ. ವಾಲುಕಾಸು ಚ ತಪ್ತಾಸು ತಪ್ಯಮಾನಾನ್ ಮುಹುರ್ಮುಹು, ಕಾದ ಮರಳಿನಲ್ಲಿ ನಡೆಯುವ ಜೀವಗಳು. ಕಾಲು ಸುಡ್ತಾ ಇದೆ, ಆದರೆ ಪರಿಹಾರ ಇಲ್ಲ. ಕುಸಿದು ಬೀಳ್ತವೆ. ಬಿದ್ದರೆ ಆ ಕಾದ ಮರಳಲ್ಲೇ ಬೀಳಬೇಕು, ಮೈಯು ಸುಡುತ್ತೆ ಬಿದ್ದರೆ. ಅಂಥ ತಪ್ಯಮಾನಾನ್, ತಪ್ಪಿಸುವ ಜೀವಿಗಳು. ಹಸಿಪತ್ರ ವನ ನೆನಪಿದ್ಯಾ? ಹಸಿಪತ್ರ ವನ. ಹಸಿ ಅಂದ್ರೇನು? ಚಾಕು, ಖಡ್ಗ, ಕತ್ತಿ, ಅದೇ ಹಸಿ. ಕತ್ತಿಗಳೇ ಎಲೆಗಳು, ಅಂಥ ಮರಗಳು. ಅವುಗಳ ನಡುವೆ ಓಡಬೇಕು. ಒಂದು ಎಲೆ ತೆಗೆದ್ರೆ ಕತ್ತರಿಸುತ್ತೆ ಅಲ್ಲೇ ಅದು ಶರೀರವನ್ನು ಅಂತ. ಎಲ್ಲ ಒತ್ತೊತ್ತಾಗಿ ಬೆಳೆದಿರ್ತಕ್ಕಂಥ ಕಾಡು, ಅದರ ಮಧ್ಯೆ ಓಡ್ತಾ ಇರಬೇಕಾಗತ್ತೆ. ಹಸಿಪತ್ರ ವನದಲ್ಲಿ ಕಷ್ಟಪಡ್ತಕ್ಕಂಥವ್ರು ವಿದ್ಯಮಾನ ತೀಳಿ ಹೋಗ್ತಾ ಇದ್ದಾರೆ ಹಸಿಪತ್ರ ವನದ ಕತ್ತಿಗಳಿಂದ. ಅಂಥವರು ಜೀವಗಳು ಅಧಾರ್ಮಿಕ. ಕಾರಣ ಏನಂದರೆ ಅವ್ರು ಮಾಡಿದ ಪಾಪ, ಬೇರೆ ಏನೂ ಅಲ್ಲ. ಅವ್ರು ಮಾಡಿದ ಪಾಪ ಇಂಥದ್ದೇ ಕಷ್ಟವನ್ನು ಬೇರೆಯವ್ರಿಗೆ ಕೊಟ್ಟಿದ್ದು, ಅದರಿಂದಾಗಿ ಬರ್ತಾ ಇರುವಂಥದ್ದು. ರೌರವದಲ್ಲಿ ಬಿದ್ದು ಒದ್ದಾಡೋರು, ರೌರವ ನರಕದಲ್ಲಿ. ಕ್ಷಾರ ನದಿ, ಇದ್ರ ಬಗ್ಗೆ ಹೇಳಿರಲಿಲ್ಲ ಹಿಂದೆ. ಕ್ಷಾರ ನದಿ ಅಂದರೆ ಉಪ್ಪಿನ ನದಿ ಉಂಟಂತೆ, ಒಂದು ಉಪ್ಪು ನೀರಿನ ನದಿ. ಉಪ್ಪು ಅಂದರೆ ಏನು? ಸಮುದ್ರಕ್ಕಿಂತ ಉಪ್ಪು ಅಂತ. ಅಂಥ ಕಠೋರವಾದ ಉಪ್ಪಿನ ನದಿಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ಜೀವಗಳು. ಕ್ಷುರಧಾರ ಅಸುಚೈವಿಹಿ, ಕತ್ತಿಯ ಅಲುಗು, ಕಾದ ಕತ್ತಿಯ ಅಲಿಗಿನ ಮೇಲೆ ನಡೆಕೊಂಡು ಹೋಗ್ತಕ್ಕಂಥ ಜೀವಗಳು. ಪ್ರಪಾತ, ಈ ಕಡೆಯಿಂದ ಆ ಕಡೆ ದಾಟಲೇಬೇಕು. ನಡುವೆ ಸೇತುವೆ ಏನಂದ್ರೆ ಕತ್ತಿ. ಪ್ರಪಾತಕ್ಕೆ ಕತ್ತಿ ಸೇತುವೆ. ಆ ಕತ್ತಿ ಕಾದಿದೆ, ಹರಿತವಾಗಿದೆ, ಚೂಪಾಗಿದೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಪಾದವನ್ನು ಗಟ್ಟಿಯಾಗಿ ಇಟ್ಟರೆ ಕೊಯ್ದೋಗತ್ತೆ ಪಾದ, ಮೃದುವಾಗಿಟ್ಟರೆ ಹಿಡಿತ ಸಿಗದೆ ಬಿದ್ದೋಗ್ತಾರೆ. ಇದ್ದಲ್ಲಿ ಕಾಲು ಇದ್ದರೆ ಸುಡುತ್ತೆ, ಯಾಕೆಂದರೆ ಕಾದ ಕತ್ತಿ ಅದು ಅಂತ. ಬೇಗ ಹೋಗೋಣ ಅಂದರೆ ಬಿದ್ದುಬಿಡ್ಬೋದು ಕೆಳಗಡೆಗೆ ಅಂತ. ಹಾಗಾಗಿ ಕ್ಷುರಧಾರಾಸು ಚೈವಿಹಿ, ಕತ್ತಿಯ ಧಾರೆಗಳಲ್ಲಿ, ಕಾದ ಕತ್ತಿಯ ಧಾರೆಗಳಲ್ಲಿ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಕ್ಕಂಥ ಜೀವಗಳು ಮಾಡಿದ ಪಾಪದ ಫಲವನ್ನು ಅನುಭವಿಸ್ತಾ ಇರೋಂಥವ್ರು. ಕೆಲವರು ನೀರು ಕೇಳ್ತಾ ಇದ್ದಾರಂತೆ, ನೀರು ಬೇಕು ಅಂತ ಕೂಗ್ಕೊಳ್ತಾ ಇದ್ದಾರಂತೆ. ಇನ್ನು ಕೆಲವರು ಹಸಿದು ಹೋಗಿದೆ ಹೊಟ್ಟೆ, ಏನಾರು ಕೊಡಿ ತಿನ್ನೋದಕ್ಕೆ ಅಂತ ಯಾಚನೆ ಮಾಡ್ತಾ ಇದ್ದಾರಂತೆ. ಪಾನೀಯಂ ಯಾಚಮಾನಾಂಶ್ಚ, ನೀರು ಕೇಳುವಂಥವರು. ತೃಷಿತಾನ್, ಬಾಯಾರಿದವರು. ಕ್ಷುಧಿತಾನ್, ಹಸಿದವರು. ಕೃಷಾನ್, ಕಡ್ಡಿಯಾಗಿ ಹೋಗಿದ್ದಾರೆ. ಇಲ್ಲಿ ಯಾರೂ ಪಿಂಡ ಕೊಡದೆ, ತರ್ಪಣ ಕೊಡದೆ ಈ ಲೋಕದಲ್ಲಿ, ಭೂಲೋಕದಲ್ಲಿ ಅವ್ರ ಪೈಕಿ ಅವ್ರು ಕೊಡಬೇಕಿತ್ತಲ್ವ. ಕೊಡದಿದ್ದಾಗ ಏನಾಗುತ್ತೆ ಅಂದರೆ ಕೃಷಾನ್, ಸ್ವರ್ಗೆ ಹೋಗಿದ್ದಾರೆ. ದೀನಾನ್, ಇನ್ನು ದೈನ್ಯಕ್ಕೆ ಜಾಗ ಇಲ್ಲ ಅಂತ. ಅಂಥ ದೈನ್ಯ ಆವರಿಸಿದವರನ್ನ
ವಿವರಣಾನ್ ಬಣ್ಣಗಿಟ್ಟು ಹೋಗಿದ್ದಾರೆ. ಮುಕ್ತ ಮೂರ್ಧಜಾನ್ ತಲೆ ಕೆದರಿ ಹೋಗಿದೆ ಪೂರ್ತಿ. ಮತ್ತು ಅಲ್ಲಿ ಯಾರೋ ತಲೆ ಬಾಚ್ಕೊಡೋರು ಇರ್ತಾರೆ ನರಕದಲ್ಲಿ. ಒಟ್ಟು ಹೇಗಿದ್ರಂತೆ ಅಂದರೆ ಶವಭೂತಾನ್, ನಡೆದಾಡುವ ಹೆಣಗಳು ಅಂತ. ನಡೆದಾಡುವ ಹೆಣಗಳಂತಿದ್ದಂಥ ಆ ಜೀವಗಳನ್ನು ನೋಡ್ತಾನೆ. ಮಲಪಂಕಧರಾನ್, ಮೈಯೆಲ್ಲ ಕೊಳೆ ಮೆತ್ತಿದೆ, ಕೆಸರು ಮೆತ್ತಿದೆ, ಬಿದ್ದು ಎದ್ದು ಬಂದಿದ್ದು ಅಲ್ಲಿ ಇಲ್ಲಿ. ರೂಕ್ಷಾಂಶ, ಇಡೀ ಮೈ ಪೂರ್ತಿ ಒರಟಾಗಿ ಹೋಗಿದೆ ಅಂತ, ಕಲ್ಲಿನ ಹಾಗೆ ಒರಟಾಗಿ ಹೋಗಿದೆ ಮೈಯೆಲ್ಲ ಅಂತ. ಯಾಕೆಂದರೆ ಆ ಯಾತ್ರೆ ಅಂಥದ್ದು, ಆ ವೇದನೆಗಳು ಅಂಥದ್ದು, ಮೈ ಒರಟಾಗತ್ತೆ ತಾನಾಗಿ ಅಂತ. ಇಂತಹ ನೂರಾರು ಸಾವಿರಾರು ಲಕ್ಷ ಕೋಟಿ ಜೀವಗಳನ್ನು ದಾರಿಯಲ್ಲಿ ರಾವಣ ನೋಡ್ತಾ ಇದ್ದಾನೆ, ಯಮನನ್ನು ಭೇಟಿ ಮಾಡ್ತಕ್ಕಂಥ ದಾರಿಯಲ್ಲಿ. ಆದರೆ ಅದು ಮಾತ್ರ ಅಲ್ಲವಂತೆ, ಸುಖ ಪಡುವವರನ್ನು ಕೂಡ ಕಂಡ. ಇನ್ನು ಕೆಲವರು ಒಳ್ಳೆ ಭವ್ಯವಾದ ಭವನದಲ್ಲಿ ವಿಹರಿಸ್ತಾ ಇದ್ದಾರೆ. ಅಲ್ಲಿ ಹಾಡುಗಳು, ಗೀತವಾದಿತ್ರ ವಾದನಗಳು, ವೀಣೆಯೋ ವೇಣುವ ಇಂಥ ವಾದನಗಳು, ಹಾಡುಗಳು ನಡೀತಾ ಇದೆ. ಖುಷಿ ಪಡ್ತಾ ಇದ್ದಾರೆ, ಅವರು ಪುಣ್ಯ ಕಾರಣ ಅದಕ್ಕೆ ಅಂತ. ಇಲ್ಲಿ ಯಾರು ಹಾಲು ಕೊಟ್ಟಿದ್ದಾರೆ ಅವರಿಗೆ ಹಾಲು ಸಿಗ್ತಾ ಇದೆ ಅಂತೆ, ಅಲ್ಲಿ ಮೊಸರು ಕೊಟ್ಟವರಿಗೆ ಮೊಸರು, ತುಪ್ಪ ಕೊಟ್ಟವರಿಗೆ ತುಪ್ಪ, ಅನ್ನದಾನ ಮಾಡಿದವರಿಗೆ ಅಲ್ಲಿ ಮೃಷ್ಟಾನ್ನ, ಮನೆ ಕೊಟ್ಟವರಿಗೆ ಮನೆ. ಹೀಗೆ ಮುಖ್ಯವಾಗಿ ದಾನವೇ ನಿಮ್ಗೆ ಯಮಲೋಕದಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಈ ಲೋಕದಲ್ಲಿ ಮಾಡಬೇಕಾಗಿರುವಂಥದ್ದು ಮುಖ್ಯವಾದ ಕ್ರಿಯೆ ದಾನ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಪ್ರಧಾನವಾಗಿರುವಂಥದ್ದು ಯಮಯಾತ್ರೆ ತಪ್ಪಿಸ್ಕೊಳ್ಬೇಕು ಅಂದರೆ, ಇಂಥ ಕಷ್ಟಗಳನ್ನು ಪಡಬಾರ್ದು ಅಂದರೆ ಅತ್ಯಂತ ಮುಖ್ಯವಾದ ಮಾರ್ಗ ಯಾವುದು ಅಂದರೆ ದಾನ ಅಂತ. ದಾನವೇ ದಾರಿ ಅದಕ್ಕೆ ಅಂತ. ಹಾಗಾಗಿ ಇಲ್ಲಿ ಏನು ಕೊಡ್ತೇವೆ ಮುಂದೆ ನಮಗದು ಸಿಗುವಂಥದ್ದು ಅಂತ, ಉತ್ಕೃಷ್ಟವಾಗಿ ಸಿಗುವಂಥದ್ದು. ನೀವು ಒಂದು ಗಂಜಿ ಕುಡಿಸಿದ್ರು ಕೂಡ ಹಸಿದವರಿಗೆ ಅಲ್ಲಿ ನಿಮಗೆ ಮೃಷ್ಟಾನ್ನ ಸಿಗುತ್ತೆ, ಉತ್ಕೃಷ್ಟವಾಗಿ ಸಿಗುತ್ತೆ ನಿಮಗೆ ಅಲ್ಲಿ ಅಂತ. ಹಾಗಾಗಿ ಸ್ವಕರ್ಮ ಫಲಮಶ್ಯುತ, ಇಲ್ಲಿ ಕೊಟ್ಟಿದ್ದು ಅಲ್ಲಿ ಸಿಕ್ಕಿದೆ ಅವರಿಗೆಲ್ಲ ಅಂತ. ಅವರಿಗೆಲ್ಲ ಸುವರ್ಣ ಮಣಿ ಮುಕ್ತಾಭಿ, ಚಿನ್ನ ರತ್ನಗಳು ಇಂಥದ್ದೆಲ್ಲ, ಚಿನ್ನದ ಆಭರಣಗಳು ರತ್ನದ ಆಭರಣಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸ್ತ್ರೀಯರು ಅನೇಕರು ಸೇವೆ ಮಾಡ್ತಾ ಇದ್ದಾರೆ ಅವರನ್ನು. ಅಂಥ ಧಾರ್ಮಿಕರನ್ನು ಕೂಡ, ಧರ್ಮಯುಕ್ತವಾದ ಜೀವಗಳನ್ನು ಕೂಡ ಕಾಣ್ತಾನೆ. ಅವರಿಗೆ ಸ್ವಯಂ ಪ್ರಭೆ ಅಂತ, ದೀಪ ಬೇರೆ ಬೇಕಾಗೋದಿಲ್ಲ ಅಂತ, ಅವರೇ ದೀಪದಾಗಿದ್ದಾರೆ ಅಂತೆ, ಓಡಾಡಿದರೆ ಬೆಳಕು ಸುತ್ತಮುತ್ತ ಅಂತ. ಹಾಗೆ ದೀಪ್ಯಮಾನಾಂ ಸ್ವತೇಜಸ ಅಂತ. ಈ ರಾವಣ ಮಾಡಿದ್ದೇನು ಅಂದರೆ, ಇಬ್ಬರನ್ನು ನೋಡಿದ್ನಲ್ಲ, ಆ ಪುಣ್ಯಾತ್ಮನ ಮೇಲೆ ಅವನಿಗೇನು ಭಾವನೆ ಬರಲಿಲ್ಲ, ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು ಅವ್ರನ್ನ ಕಂಡು. ಪಾಪಿಗಳು ಕಷ್ಟಪಡ್ತಾ ಇದ್ರಲ್ಲ, ಹೋಗಿ ಅವರನ್ನೆಲ್ಲ ಬಿಡಿಸಿದ್ನಂತೆ. ಮೋಚಯಾಮಾಸ ವಿಕ್ರಮೇಣ, ಅಲ್ಲಿರುವ ಯಮಭಟರಿಗೆ ಹೊಡೆದು ಬಡಿದು ಕದರಿಸಿ ಅಲ್ಲಿರೋರನ್ನ, ಆ ಎಲ್ಲ ಪಾಪಿ ಜೀವಿಗಳನ್ನು ಅವರ ಪಾಪದಿಂದ ಬಿಡುಗಡೆ ಮಾಡಿಸಿದ. ತತಸ್ಥಾನ್ ಭಿದ್ಯಮಾನಾಂಶ್ಚ ಕರ್ಮಭಿರ್ ದುಷ್ಕೃತೈ ಸ್ವಕೈ. ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ, ತಾವು ಮಾಡಿದ ಪಾಪಗಳಿಗಾಗಿ ಕಷ್ಟಪಡ್ತಾ ಇರುವಂಥವ್ರು ಅಂಥ ಜೀವಿಗಳನ್ನು ವಿಕ್ರಮೇಣ ಬಲಾತ್, ತನ್ನ ಬಲವನ್ನು ಪ್ರಯೋಗಿಸಿ ಬಿಡುಗಡೆ ಮಾಡಿಸಿದ. ಅವರಿಗೊಂದು ಮುಹೂರ್ತ ಸುಖ ಆಯ್ತಂತೆ, ಆ ಜೀವಿಗಳಿಗೆ ಒಂದು ಸ್ವಲ್ಪ ಹೊತ್ತು ಆರಾಮಾಯ್ತಂತೆ. ಯಾಕೆಂದರೆ ಈ ಯಮಭಟರಿಗೂ ಅವನಿಗೂ ಗಲಾಟೆ ಆಗ್ತಾ ಇದೆ ಅಲ್ಲಿ. ಹಾಗೆ ಅವ್ರಿಗನ್ನು ಬಿಡಿಸೋ ಹಾಗಿಲ್ಲ, ಯಮಭಟ್ರು ಇವ್ರನ್ನ ಬಿಡಿಸೋ ಹಾಗಿಲ್ಲ, ಬಿಡಿಸಿದ್ನಲ್ಲ ಅವ್ರನ್ನ. ಒಂದು ಸ್ವಲ್ಪ ಹೊತ್ತು ಆರಾಮಾಯ್ತು ಅವರಿಗೆ ಅಂತ. ನಿಮಗೆ ರಾವಣನ ಬಗ್ಗೆ ಒಂದು ಒಳ್ಳೆ ಭಾವನೆ ಬರ್ತಾ ಇದೆಯಲ್ಲ, ಪಾಪ ಒಂದು ಒಳ್ಳೆ ಕೆಲಸ ಮಾಡಿದ ಜೀವನದಲ್ಲಿ, ಕಷ್ಟಪಟ್ಟವ್ರನ್ನ ಬಿಡಿಸಿದ ಅಲ್ವಾ ಅವನು, ಒಳ್ಳೇದಲ್ವಾ? ಯಾರಾದರೂ ಕಷ್ಟಪಡ್ತಾ ಇದ್ದರೆ ಕಷ್ಟದಿಂದ ಬಿಡುಗಡೆ ಮಾಡಿಸಿದ್ರೆ ಅದು ಸರಿಯೋ ತಪ್ಪು? ಅದು ಸರಿಯೋ ತಪ್ಪು ಹೇಳಿ? ಅವ್ರು ಪಡೋ ಕಷ್ಟ ನೋಡಿದರೆ ಎಂಥ ಕಷ್ಟ ಅದು, ಆ ಕಷ್ಟದಿಂದ ಬಿಡುಗಡೆ ಮಾಡಿಸಿದ್ರೆ ಅವನು ಒಳ್ಳೆಯವನಲ್ವ? ಅವನು ಮಾಡಿಸಿದವನು ಕಷ್ಟಪಡೋದೇ ಸರಿ ಅಂತೀರ ಹಂಗಾದ್ರೆ ಅವರು ನೀವು? ಕೆಲವು ಸಾರಿ ಇಂಥ ಸಂದಿಗ್ಧಗಳು ಬರ್ತವೆ. ಹಾವು ಕಪ್ಪೆ ಅಂತ ತಿಂತಾ ಇದೆ, ನೀವು ನೋಡಿದ್ರಿ ಅಂತ ಅನ್ಕೊಳ್ಳಿ, ಏನು ಮಾಡ್ತೀರಿ ಮುಂದೆ? ಬಿಡಿಸ್ತೀರೋ ಇಲ್ವೋ ಅಂತ ಭಾರಿ ಪ್ರಶ್ನೆ ನೋಡಿ. ಹಾವು ಕಪ್ಪೆ ಅಂತ ತಿಂತಾ ಇದ್ದಾರೆ, ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಿ. ಅದು ಈಗ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಏನು ಮಾಡ್ತೀರಿ ನೀವು? ಇವತ್ತೇ ಉತ್ತರ ಹೇಳಬೇಕು ಅಂತಿಲ್ಲ, ನಿಧಾನ ಆಲೋಚನೆ ಮಾಡಿ ಪರಸ್ಪರ ಚರ್ಚೆ ಸಂವಾದ ಮಾಡಿ ಬಂದು ಉತ್ತರ ಹೇಳಿದ್ರು ಪರವಾಗಿಲ್ಲ. ಯಾವ ಕಡೆಯಿಂದ ಹೋದರೂ ತೊಂದರೆ ಇದೆ ಅಂತ. ಬಿಡಿಸ್ತಾ ಇದ್ದರೆ ಪಾಪ ಜೀವ ಹೋಗುತ್ತೆ ಅದರದ್ದು, ನಾವು ಕಣ್ಣಾರೆ ನೋಡ್ತಾ ನೋಡ್ತಾ ಜೀವ ಹೋಗುತ್ತಲ್ಲ ಅದರದ್ದು. ಬಿಡಿಸಿದ್ರೆ
ಹಾವಿಗೆ ಹೊಟ್ಟೆಗಿಲ್ಲ ಪಾಪ, ಅದೇನು ತಿನ್ನಬೇಕು? ಹಾವು ಅದ್ರ ಊಟ ಕಸ್ಕೊಂಡಾಗಾಯ್ತು ಹಾವಿಂದ. ಹಾವು ದುರ್ಬುದ್ಧಿಯಿಂದ ಮಾಡ್ತಾ ಇಲ್ಲ ಅದನ್ನೇನು, ದೇವರು ಕೊಟ್ಟಿರೋ ಆಹಾರ ಹಾವಿಗೆ, ಕಪ್ಪೆ ನೈಸರ್ಗಿಕ ಆಹಾರ, ಬ್ರಹ್ಮ ಹೇಳಿದ್ದನ್ನು ಮಾಡ್ತಾ ಇದೆ ಹಾವು. ಅದು ಬಿಡಿಸಿದ್ರೆ ಅದಕ್ಕೆ ಹೊಟ್ಟೆಗಿಲ್ಲ ಹಾವಿಗೆ. ಇನ್ನು ಹಾವು ಯಾವ ಕಪ್ಪೆಯನ್ನು ತಿಂದಿರೋ ಥರನೇ ಮಾಡಿಬಿಟ್ರೆ ಸತ್ತೇ ಹೋಗುತ್ತೆ ಹಾವು ಕೂಡ. ಯಾವುದೇ ಕಪ್ಪೆ ತಿನ್ನಲಿ, ಇನ್ಯಾವುದೇ ಜೀವ ತಿನ್ನಲಿ, ಇದೇ ಕಥೆ ಅಲ್ವಾ ಅದು ಕೂಡ. ಏನು ತಿಂದರೆ ಹೇಗೆ ಬದುಕಿರುತ್ತೆ ಅದು? ಹುಲ್ಲು ತಿನ್ನುತ್ತಾ ಹಾವೇನೋ? ಹುಲ್ಲಿಗೂ ಜೀವ ಇದೆ, ಕಷ್ಟ ಮುಗಿಯೋದೇ ಅಲ್ಲ ಇದು ಅಂತ. ಏನು ಮಾಡ್ತೀರಪ್ಪ, ಯೋಚನೆ ಮಾಡಿ ನೀವು ಅಂತ. ನಿಮಗೇನೊಂದು ಪ್ರಶ್ನೆ ಕೇಳ್ತೀವಿ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಆಪರೇಷನ್ ಮಾಡ್ತಾ ಇರ್ತಾರೆ, ಹೊಟ್ಟೆ ಕೊಯ್ತಾ ಇರ್ತಾರೆ. ನೀವು ಆಸ್ಪತ್ರೆಗೆ ನುಗ್ಗೋದು ಇದ್ದಕ್ಕಿದ್ದಾಗೆ, ನುಗ್ಗಿ ಏನು ಅನ್ಯಾಯ ಇದು ಅಂತ, ಹೊಟ್ಟೆ ಕೊಯ್ತಾ ಇದ್ದಾರೆ ಅಂತ ಡಾಕ್ಟ್ರಿಗೆ ಚೆನ್ನಾಗಿ ಹೊಡೆದು ಓಡಿಸಿ ಇವನು ಬಿಡಿಸ್ಕೊಂಡು ಬಂದರೆ ಏನಾಗತ್ತೆ ಹೇಳಿ ಅಂತ. ಸರಿಯೋ ತಪ್ಪು ಅಂತ ಅದು ಅಂತ. ಅಲ್ಲ, ಆಪ್ರೇಷನ್ ಆಗ್ತಿರೋದು ನರಕದಲ್ಲಿ, ಆಪ್ರೇಷನ್ ಆಗ್ತಿರೋದು ಅದು. ಏನು ಆಪ್ರೇಷನ್ ಅಂದರೆ ಪಾಪಗಳು, ಆ ಜೀವ ಕಂಟಿರ್ತಕ್ಕಂಥ ಪಾಪಗಳು ಅದು ಹೋಗ್ಬೇಕಲ್ಲ. ಪಾಪಗಳು ಹೋಗೋದು ಹೇಗೆ? ಈ ಬಟ್ಟೆ ಕಲೆಯಾಗಿದೆ ಅಂತ ಅಂದ್ಕೊಳ್ಳಿ, ನೀವು ತೊಳಿಬೇಕು ಬಟ್ಟೆಯನ್ನು. ಅಯ್ಯೋ ನನ್ನ ಬಟ್ಟೆ ನಮ್ಮಮ್ಮ ಕೊಟ್ಟಿದ್ದು, ನೀವು ಉಡುಗೊರೆ ಕೊಟ್ಟಿದ್ದು ದೀಪಾವಳಿ ಹಬ್ಬಕ್ಕೆ, ಭಾರಿ ಪ್ರೀತಿ ಅಂತ ವಿಪರೀತ ಅದರ ಮೇಲೆ ಮೋಹಗೊಂಡ್ರೆ ಬಟ್ಟೆ ಮೇಲೆ, ನೀವು ಬಟ್ಟೆಗೆ ನೀರು ಮುಡಿಸೋದಿಲ್ಲ, ಬಿಸಿ ನೀರು ಹಾಕೋದಿಲ್ಲ, ಸೋಪ್ ಹಾಕೋದಿಲ್ಲ, ಒಗೆಯೋದಿಲ್ಲ ಅಂತಾದರೆ ಅದು ಕಲೆ ಹೋಗೋದು ಹೇಗೆ ಹೇಳಿ? ಅದು ಕಲೆ ಹೋಗಬೇಕೋ ಬೇಡವಾ? ಕಲೆ ತಾನೇ ಹೋಗುತ್ತಾ? ಸುಮ್ಮನೆ ಹಾಯಾಗಿ ಮೃದುವಾಗಿ ಹೀಗೆ ಕಲೆಯನ್ನು ಮುಡ್ತಾ ಇದ್ದರೆ ಕಲೆ ಹೋಗುತ್ತಾ? ಕಲೆ ಹೇಳಿ? ಕಲೆ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕಾಗಿತ್ತು. ಕಲೆ ಆದಮೇಲೆ ಮುಂದಿನ ಅನಿವಾರ್ಯ ಅಂತ, ಏನೂ ಮಾಡೋಕ್ಕಾಗಲ್ಲ ಅಂತ. ಗಡ್ಡೆ ಬೆಳೆದ್ರೆ, ಹೊಟ್ಟೆ ಒಳಗೆ ಗಡ್ಡೆ ಬೆಳೆದ್ರೆ ಕೊಯ್ದೆ ಮತ್ತೇನು ಮಾಡೋದು? ಪಾಪ ಅನ್ನೋದು ಗಡ್ಡೆ, ಅದೊಂದು ಆತ್ಮದಲ್ಲಿ ಬೆಳೆಯುವಂಥ ಗಡ್ಡೆ. ಅದು ಬರೀ ಹೊಟ್ಟೆ ಒಳಗೆ ಅಂತಲ್ಲ, ಇನ್ನೂ ಆಳದಲ್ಲಿ ಜೀವಕ್ಕೆ ಅಂಟಿರ್ತಕ್ಕಂಥ ಗಡ್ಡೆ ಇದು. ಅದನ್ನು ಕತ್ತರಿಸಿ ತೆಗಿಬೇಕಲ್ಲ, ನೋವಾಗದೇ ಇರುತ್ತೆ. ಈ ಆಸ್ಪತ್ರೆಗಳಿಗೆ ಹೋಗಿ ನೋಡಿ, ನರಕ ಥರನೇ ಇರುತ್ತೆ ಅದು. ನಾವು ಟೀಕೆ ಮಾಡ್ತಾ ಇಲ್ಲ ಆಸ್ಪತ್ರೆಗಳನ್ನ, ಹೊಗಳ್ತಾ ಇರೋದು ಇದು. ಆಸ್ಪತ್ರೆಗೆ ಹೋಗಿ ನೋಡಿದರೆ ಇನ್ನೊಂದು ನರಕವೇ ಅದು. ಎಲ್ಲಿ ನೋಡಿದ್ರು ಗೋಳು, ಎಲ್ಲಿ ನೋಡಿದ್ರು ದುಃಖ, ಕಾಯಿಲೆ. ಈ ಡಾಕ್ಟ್ರುಗಳಿಗೆ ಕರುಣೆಯೇ ಇಲ್ಲ ಅನ್ನೋ ಥರ ದಿನ ನೋಡ್ತಾ ಇರ್ತಾರೆ ಅವರು. ಅವ್ರು ಏನು ನೋಡ್ತಾ ಕೂತ್ಕೊಳ್ಳೋಕ್ಕಾಗತ್ತೆ? ಅವ್ರೇನೋ ಎಷ್ಟು ಅಳೋದವ್ರು, ಡಿಹೈಡ್ರೇಷನ್ ಆಗುತ್ತೆ, ಕಣ್ಣೀರು ಹೋಗಿ ಹತ್ರ ಒಂದು ವೇಳೆ ಅಷ್ಟು ಅಳಬೇಕಾಗತ್ತೆ ಡಾಕ್ಟ್ರುಗಳು ಅಂತ. ಹಾಗಾಗಿ ಅದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಅವರು ಒಬ್ಬರಾದ್ಮೇಲೆ ಒಬ್ಬರು ಪೇಷಂಟ್ ನೋಡ್ತಾ ಇರ್ತಾರೆ, ನಿರ್ಲಿಪ್ತರಾಗಿ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಯಮಭಟ್ರು ಕೂಡ ಹಾಗೆ ನರಕದಲ್ಲಿ ಇದೇ ಥರ ವಾತಾವರಣ. ಇದು ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು ನರಕದಲ್ಲಿ ಅಂತ. ಆದರೆ ಆ ಇಡೀ ಪ್ರಕ್ರಿಯೆ ಏನು ಅಂದರೆ ಜೀವವನ್ನು ರೋಗದಿಂದ ವಿಮುಕ್ತಿಗೊಳಿಸುವಂಥದ್ದು. ನರಕಕ್ಕೆ ಹೋದಾಗ ಪಾಪದಿಂದ ವಿಮುಕ್ತಿಗೊಳಿಸುವಂಥದ್ದು. ಅಲ್ಲಿ ನಾವು ಹಸ್ತಕ್ಷೇಪ ಮಾಡಬಾರ್ದು, ಅಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ಸೃಷ್ಟಿ ಅದು. ಹಾವು ಕಪ್ಪೆಯನ್ನು ತಿಂತಾ ಇದೆ ಅಂದರೆ ಸೃಷ್ಟಿ ಅದು. ಅಲ್ಲಿ ಇಂಟರ್ಫಿಯರ್ ಮಾಡೋದು ನಮಗೇನು ಹಕ್ಕದು? ಹಾವಿಗೆ ಮುಂದಿನ ವ್ಯವಸ್ಥೆ ನಾವೇನು ಮಾಡ್ತೇವೆ? ಮಾಡೋದಾದ್ರೂ ಪರವಾಗಿಲ್ಲ. ಕಪ್ಪೆಗೂ ಒಳ್ಳೇದು ಮಾಡಿ ಹಾವಿಗೂ ಒಳ್ಳೇದು ಮಾಡ್ತೇವೆ, ಪರವಾಗಿಲ್ಲ. ಎಷ್ಟು ಹಾವಿಗೆ ಮಾಡ್ತೀರಿ? ಹಾವು ಒಂದೇನಾ? ಇನ್ನೊಂದು ಜೀವವನ್ನು ತಿನ್ನೋದು. ಜೀವಸ್ಥೆ ಭೋಜನಂ. ಜೀವ ಹೌದು ಅಂತಾದರೆ ಇನ್ನೊಂದು ಜೀವ ತಿಂದೇ ಬದುಕಬೇಕು. ಅದು ಜೀವ ಹೌದು ಅಂತಾದರೆ, ಯಾವುದೇ ಒಂದು ಜೀವ ಹೌದು ಅಂತಾದರೆ ಬೇರೆ ಮಾರ್ಗ ಇಲ್ಲ. ಇನ್ನೊಂದು ಜೀವವನ್ನು ತಿಂದೇ ಬದುಕಬೇಕು, ಅದು ಬದುಕಬಾರ್ದು. ಈಗ ಶಾಕಾಹಾರಿಗಳು ಕೂಡ ಸಸ್ಯವನ್ನು ಸೇವನೆ ಮಾಡೋದಿಲ್ವಾ? ಜೀವ ಇಲ್ವಾ ಅದಕ್ಕೆ? ಪ್ರಮಾಣ, ದುಃಖದ ಪ್ರಮಾಣ ಕಡಿಮೆ. ಅಂತಸ್ಥಮಜ್ಞಾ ಭವಂತಿಯತೆ ಅಂತ. ಹಾಗಾಗಿ ಆ ವೇದನೆಯ ಪ್ರಮಾಣ ಕಡಿಮೆ ಮರಗಿಡಗಳಲ್ಲಿ, ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರೆ ಅಂತ ಹೇಳ್ತಾರೆ. ಅಷ್ಟು ಹೊರತು ಇದ್ದೇ ಅಲ್ಲೂ ಕೂಡ ವೇದನೆ ಅಂತ. ಜೀವಸ್ಯ ಭೋಜನಂ, ಬೇರೆ ದಾರಿ ಇಲ್ಲ ಅಂತ. ಹಾಗಾಗಿ ತಪ್ಪು ಮಾಡ್ತಾ ಇದ್ದಾನೆ ಅವನು ಅಂತ. ಅವರೇನು ಸುಮ್ಮನೆ ಇರ್ತಾರೆ ಯಮಭಟರು? ಪ್ರೇತ ಗೋಪರು ಅಂತಿರ್ತಾರಂತೆ ಅಲ್ಲಿ. ಪ್ರೇತ ಗೋಪಾಹ ಅಂತ ಒಂದು ವರ್ಗ, ಪ್ರೇತಗಳನ್ನು ಕಾಯುವವರು. ಗೋಪಾಯನ ಅಂದರೆ ಕಾಯುವಂಥದ್ದು ಅಂತ. ಪ್ರೇತ ಗೋಪರು ಸುಸಂಕ್ರುದ್ಧ ಕೋಪ ಬಂತು, ಯಾವನಿವನು ಬಂದು ಹಸ್ತಕ್ಷೇಪ ಮಾಡ್ತಾ ಇರೋಂಥದ್ದು ಯಮಲೋಕದ ಪ್ರಕ್ರಿಯೆಯಲ್ಲಿ ಸಿಟ್ಟು ಬಂತವರಿಗೆ. ಆ ಪ್ರೇತಗೋಪರ ದೊಡ್ಡ ತಂಡವೇ ಎದ್ದು ನಿಂತದಂತೆ ಆಗ ಅಂತ. ಹಲಹಲ ಶಬ್ದ ಸರ್ವ ದಿವ್ಯ ಸಮುತ್ತಿದ. ಎಲ್ಲ ಕಡೆಯಿಂದ ಹಲಹಲ ಶಬ್ದ, ಕೋಲಾಹಲ, ಕಲಕಲ. ಯಾಕೆಂದರೆ ಗೊತ್ತಾಗಿದೆ, ಯಾರೋ ಒಬ್ಬ ದಾಳಿಕೋರ ಬಂದು ಯಮಲೋಕವನ್ನು ಮುತ್ತಿದ್ದಾನೆ, ಯಮಲೋಕದ ಸಹಜ ಪ್ರಕ್ರಿಯೆಯಲ್ಲಿ ಕೈ ಹಾಕಿದ್ದಾನವನು ಅಂತ, ಅಸ್ತವ್ಯಸ್ತ ಮಾಡ್ತಾ ಇದ್ದಾನೆ ಅವನು ಅಂತ ಯಮಲೋಕದಲ್ಲಿ ಅಂತ.
ಗೊತ್ತಾಯ್ತಲ್ವಾ? ಹಾಗಾಗಿ ಎಲ್ಲ ಕಡೆಯಿಂದ ಪ್ರೇತಗೋಪರು ಎದ್ದರು. ಪ್ರೇತಗೋಪುರನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ದಾಗ ಅವ್ರು ಮಾತ್ರ ಅಲ್ಲ, ಯಮ ಯೋಧರು ಕೂಡ ಮೇಲೆದ್ರಂತೆ, ಯಮನ ಸೈನಿಕರು ಅವರು ಕೂಡ ಮೇಲೆದ್ರಂತೆ. ಯಾಕೆಂದರೆ ಸಣ್ಣದಲ್ಲ, ಯಾವುದೋ ಒಂದು ದೊಡ್ಡ ಭೂತವೇ ಬಂದಿದೆ ಅಂತ ಗೊತ್ತಾಗಿದೆ ಅವರಿಗೆ ಅಂತ. ಹಾಗಾಗಿ ಯಮನ ಸೈನಿಕರು ಕೂಡ ಶೂರರಾದವರು ಅವರೆಲ್ಲರೂ ಕೂಡ ಅವರು ಎದ್ದು ಬಂದ್ರಂತೆ. ಬಂದು ಅವರು ಏನು ಮಾಡ್ತಾರೆ ಗೊತ್ತಾ? ಪುಷ್ಪಕ ವಿಮಾನದ ಮೇಲೆ ಆಯುಧಗಳ ಮಳೆ, ಪ್ರಾಸಗಳು, ಪರಿಘಗಳು, ಶೂಲಗಳು, ಮುಸಲಗಳು, ಶಕ್ತಿ ತೋಮರಗಳು ಮಳೆಯಾಗಿ ಬಿದ್ದು ಪುಷ್ಪಕ ವಿಮಾನದ ಮೇಲೆ. ಪುಷ್ಪಕ ವಿಮಾನವನ್ನು ಮುತ್ತಿ ಯಮದೂತರು, ಯಮದೂತರಲ್ಲ ಇವರು, ಯಮಯೋಧರು ಪುಷ್ಪಕ ವಿಮಾನದ ಅಲ್ಲಿ ಆಸನಗಳು, ವೇದಿಕೆಗಳು, ತೋರಣ, ಅಲಂಕಾರಗಳು ಎಲ್ಲ ಮುರಿದು ಹಾಕಿದ್ರಂತೆ ಹೋಗಿ. ಏನು ಆಶ್ಚರ್ಯ! ಮತ್ತೆ ಮೊದಲಂತೆ ಆಯ್ತಂತೆ ಅದು. ಯಾಕೆಂದರೆ ಪುಷ್ಪಕ ವಿಮಾನ ಅದು. ಆ ವಿಮಾನದಲ್ಲಿ ಇರುವುದು ರಾವಣನ ತೇಜಸ್ಸಲ್ಲ, ಬ್ರಹ್ಮನ ತೇಜಸ್ಸು. ಕುಬೇರನಿಗೆ ಬ್ರಹ್ಮ ಕೊಟ್ಟ ಒಂದು ವರ ಅದು. ದೇವನಿಷ್ಠಾನಭೂತಂ, ದೈವತ್ವದ ನೆಲೆ ಅದು ಪುಷ್ಪಕ ವಿಮಾನ. ಒಳ ಕೂತವನು ಒಂದು ಮಹಾಭೂತ ಅಂತ ಬಿಟ್ಟರೆ ವಿಮಾನ ತುಂಬ ಶ್ರೇಷ್ಠವಾಗಿರುವಂಥದ್ದು. 1000 ಹಂಸಗಳು ಹೊತ್ತೊಯ್ತವೆ ಆ ವಿಮಾನವನ್ನು. ಎಲ್ಲ ಹಂಸಗಳು ಕೂಡ ಒಂದು ವಿಶಿಷ್ಟ ಚೇತನರು ಅವರೆಲ್ಲರೂ ಕೂಡ ಅಂತ. ಹಾಗಾಗಿ ಅಂಥ ದೇವತೆಗಳ ದಿವ್ಯ ಶಕ್ತಿಗಳ ನೆಲೆಯಾಗಿರ್ತಕ್ಕಂಥ ವಿಮಾನ ತನಗೆ ತಾನೇ ಸರಿಯಾಗ್ತಿತ್ತಂತೆ ಅಂತ. ಹಾನಿ ಆಗ್ತಾ ಇರಲಿಲ್ವಂತೆ ವಿಮಾನಕ್ಕೆ, ಹಾಗೆ ಇತ್ತಂತೆ ಅಂತ. ಈ ಕಡೆಗೆ ಯಮನ ಸೈನ್ಯ ಬೆಳೀತಾನೆ ಹೋಯಿತು ಅಂತ. ಅಸಂಖ್ಯಾತ, ಲೆಕ್ಕ ಹಾಕಿ ಮುಗಿಸೋಕೆ ಸಾಧ್ಯ ಇಲ್ಲ. 100,000, 1,000, ಲಕ್ಷ, ಕೋಟಿ ಯಮನ ಸೈನಿಕರು ಬಂದು ಕೊನೆಯಲ್ಲಿ ಅವರು ಬರೀ ಆಯುಧಗಳು ಮಾತ್ರ ಅಲ್ಲ, ಇದ್ದಿದ್ದನ್ನೆಲ್ಲ ಮರಗಳು, ಬೆಟ್ಟಗಳು ಎಲ್ಲವನ್ನೂ ಎತ್ತಿ ಬಿಸಿಡಿದ್ರಂತೆ ರಾವಣನ ಕಡೆಗೆ. ಮಧ್ಯೆ ರಾವಣನ ಸಚಿವರು, ನಾವಾಗ ಹೇಳಿದ್ವಲ್ಲ, ಮನೆ ಹಾಳರು 4-6 ಜನ ಇದ್ರು ಅಂತ ಹೇಳಿದ್ವಲ್ಲ ನಾನು ನಿಮಗೆ, ಪ್ರಹಸ್ತನೋ ಮಾರೀಚನೋ, ಅವರು ಮುಂದಾಗಿ ಬರ್ತಾರೆ ಯುದ್ಧಕ್ಕೆ ಈ ಯಮ ಸೈನಿಕರ ಜೊತೆಯಲ್ಲಿ. ಪೆಟ್ಟು ತಿಂದು ಮೈಯಲ್ಲಿ ಪೂರ್ತಿ ಗಾಯ ಆಗಿಬಿಡ್ತವ್ರಿಗೆ. ಯಮಭಟರ ಪ್ರಹಾರಗಳಿಂದ ಆ ರಾವಣನ ಅಮಾತ್ಯರು ಪ್ರತಿಹತರಾದರು, ಮೈಯೆಲ್ಲ ರಕ್ತಮಯ ಆಯಿತು. ಅವರು ಯುದ್ಧ ನಿಲ್ಲಿಸಲಿಲ್ಲ, ಯುದ್ಧ ಮುಂದುವರಿಸ್ತಾ ಇದ್ದರು. ಆದರೆ ಯಮಭಟರಿಗೆ ಇವರೆಲ್ಲ ಬೇಡ, ಎಲ್ಲ ಸೇರಿ ರಾವಣನನ್ನೇ ಗುರಿಯಾಗಿಟ್ಕೊಂಡು ಯುದ್ಧ ಮುಂದುವರಿಸ್ತಾರೆ ಅವರೆಲ್ಲರೂ ಕೂಡ. ಏಕಪ್ರಕಾರವಾಗಿ ರಾವಣನನ್ನೇ ಲಕ್ಷ್ಯವಾಗಿಟ್ಕೊಂಡು ಆಯುಧಗಳ ಮಳೆ ಕರೀತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಮೈಯೆಲ್ಲ ಜರ್ಜರಿತವಾಯ್ತಂತೆ ರಾವಣನದ್ದು, ಪೂರ್ತಿ ರಕ್ತ ಆಗೋಯ್ತಂತೆ. ರಾವಣನು ಅಸ್ತ್ರ ಪ್ರಯೋಗ ಮಾಡ್ತಾನೆ, ಅಸ್ತ್ರಗಳ ಮೂಲಕವಾಗಿ ಆಯುಧಗಳ ಮಳೆಗರಿತಾನೆ. ಮುಂದೆ ರಾಮಾಯಣದ ಮಹಾಯುದ್ಧದಲ್ಲಿ ಕೂಡ ಬರುತ್ತೆ ಇದು. ಒಂದು ಅಸ್ತ್ರ ಪ್ರಯೋಗ ಮಾಡಿದರೆ ಅಸ್ತ್ರದಿಂದಲೇ ಬೇರೆ ಬೇರೆ ಶಸ್ತ್ರಗಳ ಮಳೆ ಸುರಿಯುವಂಥದ್ದು. ಗದೆಗಳು, ಮುಸಲೆಗಳು, ತೋಮರಗಳು, ಆ ಬಾಣಗಳು ಆ ಅಸ್ತ್ರದಿಂದ ಬಿಡ್ತಾ ಇರ್ತವೆ ಮಳೆ ತರಹ ಅಂತ. ಹಾಗೆ ಒಬ್ಬನೇ ಇದ್ದಾನಲ್ಲ ಇವನು, ಅವ್ರು ತುಂಬ ಜನ ಇದ್ದಾರೆ. ಅಸ್ತ್ರಗಳ ಮೂಲಕವಾಗಿ ಆಯುಧಗಳ ಮಳೆಗರೆದ, ಅವರು ಬಿಡಲಿಲ್ಲ, ಉಸಿರಾಡೋಕ್ಕೂ ಬಿಡಲಿಲ್ಲವಂತೆ ರಾವಣನಿಗವರು. ನಿರುಚ್ಛ್ವಾಸಂ, ಉಸಿರು ತಗೊಳ್ಳೋಕ್ಕೂ ಆಗದೆ ಇರೋಷ್ಟು ಹೊಡೆದ್ರಂತೆ ಅವನಿಗೆ ಯಮಭಟರು ರಾವಣನಿಗೆ. ಕವಚ ಎಲ್ಲ ಹರಿದು ಹೋಯಿತು ರಾವಣನದ್ದು, ಮೈ ಪೂರ್ತಿ ರಕ್ತ ಎಳಿತಾ ಇದೆ. ಕೊನೆಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಪುಷ್ಪಕ ವಿಮಾನ ಬಿಟ್ಟು ಕೆಳಗಿಡದಂತೆ, ನೆಲಕ್ಕೆ ಬಂದ್ರಂತೆ. ಅಷ್ಟು ಮಾಡಿದ್ರು ಅವರು ಯಮಯೋಧರು. ಎಚ್ಚರ ಬೇರೆ ತಪ್ಪದಾಗಾಯ್ತಂತ ಅವನಿಗೆ. ಇವರೇ ಹೀಗಿದ್ದಾರೆ, ಇನ್ನು ಅವನು ಹೇಗಿರ್ಬೋದು ಯಮ. ಲಬ್ಧ ಸಂಜ್ಞ, ಎಚ್ಚರ ತಪ್ಪುವಷ್ಟು ಹೊಡ್ತಾ ನಿಂತಾನೆ ರಾವಣ ಅಂತ ಯಮಭಟರ ಕೈಯಲ್ಲಿ ಅಂತ. ಆದರೂ ಪುನಃ ಚೇತರಿಸಿಕೊಂಡು ಮತ್ತೆ ಯುದ್ಧಕ್ಕೆ ನಿಂತು ಕೊನೆಗೆ ಏನು ಮಾಡ್ತಾನೆ ಅಂದರೆ ಪಾಶುಪತವೆಂಬ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅವರ ಮೇಲೆ. ಅದಕ್ಕಿಂತ ಮೇಲಿಂದು ಯಮನಿಗೂ ಯಮ ಯಾರು, ಕಾಲ ಯಾರು? ಅಂಥ ಪಶುಪತಿಯನ್ನೇ ಸಾನ್ನಿಧ್ಯವಾಗಿ ಹೊಂದಿರತಕ್ಕಂಥ ಪಾಶುಪತಾಸ್ತ್ರವನ್ನು ಬಿಟ್ಟಾಗ ಅವರೆಲ್ಲ ಸುಟ್ಟು ಹೋದರು, ಸುಟ್ಟುರಿದು ಬಿದ್ದುಬಿಟ್ರು. ಲಕ್ಷೋಪಲಕ್ಷ ಯಮಭಟರು. ಅದು ಮಾತ್ರ ಅಲ್ಲ, ಆ ಪಾಶುಪತ ಅದು ಪ್ರಜ್ವಲಿಸಿ ಉರಿದು ಸುತ್ತಮುತ್ತ ಇರ್ತಕ್ಕಂಥ ಕಾಡು ಗಿಡ ಗಂಟಿ ಎಲ್ಲವೂ ಸುಟ್ಟಾಕ್ಬಿಡ್ತಂತೆ. ಯಮಲೋಕಕ್ಕೆ ಸಂಬಂಧಪಟ್ಟಂಥ ವೃಕ್ಷಗಳಿರ್ತಾವಲ್ವ, ಅವನ್ನೆಲ್ಲ ಸುಟ್ಟು ಹಾಕ್ಬಿಟ್ಟು ಒಂದು ಪೂರ್ತಿ ಅಂತ, ಎಲ್ಲ ಪೂರ್ತಿ ಸುಟ್ಟು ಉರಿದು ಕರಿಯಾಗಿ ಹೋಯಿತು ಅಂತ. ಇಂಥ ಸಂದರ್ಭ. ಆಗ ರಾವಣ ಗೆದ್ದೆ ಅಂತ ಅವನಿಗೊಂದು ಭಾವನೆ ಬಂತಲ್ವ. ಸಚಿವರು ನೊಡಗೂಡಿ ದೊಡ್ಡ ಗರ್ಜನೆ ಮಾಡ್ತಾನೆ, ಭಾಳ ದೊಡ್ಡ ಗರ್ಜನೆ. ಮೊದಲೇ ಒಂದು ದಶಗ್ರೀವ ಅವನು, ಸ್ವರವೂ ದೊಡ್ಡದು, 10 ಸ್ವರ ಬೇರೆ, 10 ಕೊರಳಿದೆ ಅಲ್ವ ಅವನದ್ದು.
ಹಾಗಾಗಿ ಅವನು ಸರಿಯಾಗಿ ಗರ್ಜನೆ ಮಾಡಿದರೆ 3 ಲೋಕ ಕೂಡ ನಡುಗ್ತಾ ಇತ್ತಂತೆ ಅವನ ಗರ್ಜನೆಗೆ, ಅಂಥ ಗರ್ಜನೆ ಅಂತೆ ಅವನದ್ದು. ಹಾಗಾಗಿ ನನಾದ ಸುಮಹಾನಾದಂ ಕಂಪೆಯನ್ನಿವ ಮೇದಿನಿ ಹೂಮುಂಡರಬೆ ನಡುಗುವಂತೆ ಗರ್ಜಿಸಿದಾಗ ಯಮ ಎಚ್ಚೆತ್ತ. ಯಮನಿಗೆ ಕೇಳಿತು ಆ ಧ್ವನಿ. ಆ ಧ್ವನಿಗೆ ಒಂದೇ ಅರ್ಥ ಅದಕ್ಕೆ. ರಾವಣ ಗೆದ್ದ, ತನ್ನ ಸೈನ್ಯ ಸೋತಿತ್ತು, ತನ್ನ ಸೈನ್ಯಕ್ಕೆ ಹಿನ್ನಡೆ ಉಂಟಾಗಿದೆ, ರಾವಣನದು ಮೇಲುಗೈ ಆಗಿದೆ ಅನ್ನೋದು ಯಮನಿಗೆ ಗೊತ್ತಾಯ್ತಲ್ವಾ. ಯಮನ ಕಣ್ಣು ಕೆಂಪಾಯಿತು. ಯಮನ ಕಣ್ಣೇ ಕೆಂಪಾದ್ಮೇಲೆ ಮುಂದೇನಾಗಿರ್ಬೋದು ಅಂದರೆ ಅದನ್ನು ಒಂದು ದಿವಸ ಸುಧಾರಿಸ್ಕೊಂಡು ನೋಡಬೇಕು ಅಂತ. ಅಷ್ಟು ಸುಲಭ ಅದು. ಯಮನ ಪ್ರವೇಶ ಆಗಬೇಕು ಅಂದರೆ ಅದು ಗಡಿಬಿಡಿ ಪ್ರವೇಶ ಆಗೋದಿಲ್ಲ ಅಂತ. ಒಂದು 24 ಗಂಟೆ ಬೇಕು ಅದಕ್ಕೆ ಅಂತ. ಹಾಗೆ ನಾಳೆ ಮಧ್ಯಾಹ್ನ ಯಮರಾವಣರ ಯುದ್ಧ ಹೇಗೆ ನಡೀತು, ಯಮ ಎದ್ದು ಬಂದಿದ್ದು ಹೇಗೆ ಅನ್ನೋದನ್ನು ನಾಳೆ ಅವಲೋಕನ ಮಾಡೋಣ. ಅಂತೂ ಜೀವಯಾನದ ಒಂದು ಭಾಗ ಅಂದರೆ ಎಲ್ಲಿವರೆಗೂ ಹೋಗಬಹುದು ಜೀವ ಅಂತ. ರಾವಣನದು ಅವನ ನೆಗೆಟಿವ್ಸ್ ಎಷ್ಟೇ ಇರ್ಬೋದು, ಅವನ ದೋಷಗಳು ಎಷ್ಟೇ ಇರ್ಬೋದು, ಅದನ್ನು ಮೆಚ್ಚಬೇಕಾಗಿರೋದು ಏನು ಅಂದರೆ ಜೀವಂತ ಇದ್ದಾಗಲೇ ಯಮಲೋಕವನ್ನು ಸೇರುವಂಥ ಯೋಗ್ಯತೆ. ಯಮನೊಡನೆ ಸೆಣಸುವ ಯೋಚನೆ ಯಾರು ಬಂತು ನೋಡಿ ಅವನಿಗೆ. ಎಂಥ ಯುದ್ಧ ಮಾಡ್ತಾನೆ ಅಲ್ಲಿ ಹೋಗಿ ಅವನು. ಪುಷ್ಪಕ ವಿಮಾನ ಇದೆ, ಪುಷ್ಪಕ ವಿಮಾನಕ್ಕೊಂದು ಶಕ್ತಿ ಇದೆ. ಒಡೆಯ ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ, ಅಲ್ಲಿಗೆ ಹೋಗುತ್ತೆ. ಅದು ಹೇಳಬೇಕಾಗ ಕೂಡ ಇಲ್ಲ. ಈಗಿನ ಎಲ್ಲ ವಿಮಾನಗಳಿಗಿಂತ ಮುಂದುವರೆದಿರ್ತಕ್ಕಂಥ ವಿಮಾನ ಅದು. ಕಾಮಗಮ್ ಅಂತ ಹೆಸರು ಅದಕ್ಕೆ. ಕಾಮಗಮ್ ಅಂದ್ರೇನು? ಇಚ್ಛೆ ಸಾಕು ಅಂತ. ಒಳಗೆ ಕುಳಿತವನು ಅಪೇಕ್ಷೆ ಪಟ್ಟರೆ ಸಾಕು, ನಾನು ಕೈಲಾಸಕ್ಕೆ ಹೋಗಬೇಕು, ನಾನು ಮೇರು ಪರ್ವತಕ್ಕೆ ಹೋಗಬೇಕು, ನಾನು ಯಮಲೋಕಕ್ಕೆ ಹೋಗಬೇಕು, ದೇವಲೋಕಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಸಾಕು, ಕರ್ಕೊಂಡು ಹೋಗ್ತಾ ಇತ್ತು ವಿಮಾನ ಅದು ಅಂತ. ಅದರ ಸಹಾಯ ಇತ್ತು. ಆದರೆ ಅದರ ಮೂಲಕ ಯಮಲೋಕವನ್ನು ಸೇರಿ ಯಮನಿಗೆ ಸೊಡ್ಡು ಹಿಡಿದು ಯಮಲೋಕದ ಮೇಲೆ ದಾಳಿ ಮಾಡಬೇಕಾದ್ರೆ ಸಣ್ಣ ವಿಷಯ ಅಲ್ಲ ನೋಡಿ ಅಂತ. ಅಷ್ಟು ಯೋಗ್ಯತೆ ಅವನಿಗಿತ್ತು ಅಂತ. ಆದರೆ ದಾರಿ ಸರಿ ಇರಲಿಲ್ಲ, ಉದ್ದೇಶ ಸರಿ ಇರಲಿಲ್ಲ. ಹಾಗಾಗಿ ಅವನು ಕೆಟ್ಟವನು ಅಂತ. ಶಕ್ತಿ ತಗೊಂಡ್ರೆ ಸಾಮಾನ್ಯ ಶಕ್ತಿ ಅಲ್ಲದು, ಅದ್ಭುತವಾಗಿರುವಂಥ ಶಕ್ತಿ ಅದು. ಹಾಗಾಗಿ ಹೀಗೆ ಯಮ ಮತ್ತು ರಾವಣರ ಯುದ್ಧಕ್ಕೆ ವೇದಿಕೆ ಸಜ್ಜಾಯಿತು ಅಂತಿಷ್ಟನ್ನು ಇವತ್ತಿಟ್ಕೊಳ್ಳೋಣ. ಮುಂದಿನ ಭಾಗವನ್ನು ನಾಳೆಯ ಪ್ರವಚನದಲ್ಲಿ ಅವಲೋಕನ ಮಾಡೋಣ. ಹರೇ ರಾಮ್. ಗೋಕರ್ಣ ಮಂಡಲಾಧೀಶ್ವರ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ